How are you, Mr. Lankesh? Super, Mr. Lokesh. How are you, audience? Super. Fantastic. Noise pollution. ಸೂಪರ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್, ಸ್ಪೆಷಲ್ ಪಾರ್ಟ್ನರ್ಸ್ ಶಂಕರ ಅಮೃತ ಅಂಡ್ ಎಕ್ಸಿಟ್ ನೋ ಎಂಟ್ರಿ. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಎಲ್ರು ಒಳ್ಳೆಯವರಾಗಿದ್ರೆ ಒಳ್ಳೆಯವ್ರಿಗೆ ಕಷ್ಟ ಅನ್ನೋದೇ ಇರ್ತಾ ಇರಲಿಲ್ಲ. ಮನೆ ಇದ್ಮೇಲೆ ಅಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಅದೆಲ್ಲ ಗೊತ್ತಿರೋದೆ. ಕೆಟ್ಟವ್ರು ಇದ್ಮೇಲೆ ಒಳ್ಳೆಯವ್ರಿಗೆ ಕಷ್ಟ ಕೊಡೋರು ಇದ್ದೇ ಇರ್ತಾರೆ. ಎಸ್. ಯಾವ ಮನೆ, ಯಾರು ಕಷ್ಟ ಕೊಡೋರು, ಯಾರು ಕೆಟ್ಟವರು ಅಂತ. ಪಾಪ ಕೆಟ್ಟವರಲ್ಲ, ಒಳ್ಳೆಯವರಪ್ಪ. ಕ್ಯಾರೆಕ್ಟರ್ ಮಾತ್ರ ಅವ್ರು ವಿಲ್ಲನ್ಗಳು. ಯಾವಾಗ ಹೇಳ್ತಾ ಇರ್ತಲ್ಲ ಮಿಸ್ಟರ್ ಲೋಕೇಶ್, ನೀವು ಹೀರೋ ಎಷ್ಟು ಮುಖ್ಯನೋ ವಿಲನ್ ಅಷ್ಟೇ ಮುಖ್ಯ. ಎಕ್ಸಾಕ್ಟ್ಲಿ ಸರ್. ಇವತ್ತು ನಮ್ಮ ಮನೆಗೆ ಬರ್ತಾ ಇರುವಂತ ಅತಿಥಿಗಳು ಕಲರ್ಸ್ ಕನ್ನಡ ಕುಟುಂಬದ ಸೀರಿಯಲ್ಲಿನ ಒಂಥರ ಏನಂತಾರೆ ಬಹಳ ಇಂಪಾರ್ಟೆಂಟ್ ವ್ಯಕ್ತಿಗಳು. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಸೌಂದರ್ಯ, ಭಾನುಮತಿ ಅಂಡ್ ಕವಿತಾ. ಹೇಗಿದ್ದೀರಿ 3 ಜನ ಸುಂದರಿಯರು? ಸೂಪರ್ ಆಗಿದ್ದೀವಿ. ವೆರಿ ಗುಡ್. ವೆಲ್ಕಮ್ ಟು ಮಜಾ ಟಾಕೀಸ್. ಥ್ಯಾಂಕ್ ಯು. ಬನ್ನಿ. ವೆಲ್ಕಮ್ ನಿಮ್ಗೂ ಕೂಡ. ಏನು ಹೆಲ್ಪ್ ಮಾಡ್ತೀರಾ? ನಮಗೂ ಜಾಗ ಬೇಕು. ಏನ್ ಸರ್ ಇದು? ಮನೆ ಅರ್ಜೆಂಟ್ ಮನೆ ಕಲ್ಟನ್ ಗಿಟನ್ ತಕೊಂಡ್ ಬಂದ್ಬಿಟ್ಟಿದಮ್ಮ. ಹೆಂಗೆ? The credit goes to my designer ಸಂಧ್ಯಾ. ಕಲ್ಟನ್ ಅಲ್ಲಿ ಈ ತರ ಮಾಡ್ಕೋಬಹುದು ಅಂತ ತೋರಿಸಿದ್ದಾರೆ. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಇಲ್ಲ ಪಾಪ ಅವ್ರು ನಿಮ್ ಜೊತೆ ಮ್ಯಾಚ್ ಮಾಡೋಣ ಅಂತ ಅಂದ್ಬಿಟ್ಟು ಮ್ಯಾಚ್ ಮಾಡ್ಕೊಂಡ್ ಬಂದಿದ್ದಾರೆ. ಎರಡು ಕಾಂಪ್ಲಿಮೆಂಟ್ ಕೊಡಿ, ಪರವಾಗಿಲ್ಲ. ಇಲ್ಲಿ ನೋಡಿ, ಆಕ್ಚುಲಿ ಈ ಗೌನು ನಮ್ಮ ರೆಮೋಗೆ ಶರ್ಟ್ ಆಗುತ್ತೆ. ಓಕೆ, ವೆಲ್ಕಮ್. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಫೀಲ್ ಅಟ್ ಸೋಫಾ. Thank you. ನೀವು ನೋಡೋದಕ್ಕೆ ಇಷ್ಟು ಸುಂದರವಾಗಿದ್ದೀರಾ, ಆದ್ರೆ ಅಲ್ಲಿ ಒಂದ್ ಸ್ವಲ್ಪ ಹಿಂಗೆಲ್ಲ ನೋಡಿ ಎಲ್ಲ ಕಷ್ಟ ಆಗಲ್ವಾ? ಏನ್ ಗೊತ್ತಾ, ನೀವು ನೋಡೋದಕ್ಕೆ ಫುಲ್ ಹಾ. ಖಡಕ್ ಆಗಿದ್ದೀರಾ, ಆದ್ರೂ ನೀವು ಕಾಮಿಡಿ ಶೋ ನಡೆಸ್ತಾ ಇಲ್ವಾ? ಎಲ್ಲಿಂದ ಎಲ್ಲಿ ಸೊ ವಿ ಲವ್ ದ್ಯಾಟ್. ಹಂಗೆ ಜನ ನಮ್ಮನ್ನ ಇಷ್ಟ ಪಡ್ಲಿ ಅಂತ ನಾವು ಖಡಕ್ ಲುಕ್ ಕೊಟ್ಟು ಮೇಂಟೈನ್ ಮಾಡ್ತೀವಿ ಸೀರಿಯಲ್ ಅಲ್ಲಿ. ಈ ವಿಲ್ಲನ್ಸ್ ಅಂದ್ರೆ ಏನು ಅಂದ್ರೆ ಕೆಟ್ಟವರು, ಏನಾದ್ರೂ ಒಂದು ಕುತಂತ್ರ ಮಾಡ್ತಾ ಇರ್ತಾರೆ, ಕಾಟ ಕೊಡೋರು, ಈ ತರದೆಲ್ಲ ಒಂದು ಕ್ಯಾರೆಕ್ಟರ್ ಎಲ್ಲ ಬರುತ್ತೆ ಸ್ಕ್ರೀನ್ ಮೇಲೆ. ಓಕೆ, ಅದು ಕ್ಯಾರೆಕ್ಟರ್ನ ನೀವು ಆಕ್ಟ್ ಮಾಡ್ತೀರಾ. ಓಕೆ, ನಿಜ ಜೀವನದಲ್ಲೂ ತಪ್ಪುಗಳನ್ನ ಮಾಡಿದ್ದೀರಾ? ತಪ್ಪು ಮಾಡದೇ ಇರೋ ಮನುಷ್ಯ ಯಾರಿದ್ದಾನೆ? ತಪ್ಪು ಮಾಡೋನು ಮನುಜ ಕಣೋ, ತಿದ್ದಿ ನಡೆಯೋನು ಸೃಜನಾ ಕಣೋ. ಓಕೆ, ಯಾವ ತರ ತಪ್ಪು ಮಾಡಿದೀರಾ? ಅದೆಲ್ಲ ಹೇಳ್ಬಾರ್ದು, ಮತ್ತೆ ಅಮ್ಮ ನೋಡ್ತಿರ್ತಾರೆ. ಹೇಳುವಂತ ತಪ್ಪುಗಳು ಮಾಡಿರೋದನ್ನ ಹೇಳಪ್ಪ. ಹೇಳುವಂತದ್ದು ತುಂಬಾ ಚಿಕ್ಕ ಚಿಕ್ಕ ತಪ್ಪುಗಳು, ಈ ತರ ಸಿಗ್ನಲ್ ಜಂಪ್ ಮಾಡೋದು. ಸಿಗ್ನಲ್ ಜಂಪ್ ಮಾಡೋದು ಸಣ್ಣ ತಪ್ಪ, ಫೈನ್ ಹಾಕ್ತಾರೆ. ಅದು ಯಾರಿಗೂ ಗೊತ್ತಾಗ್ದೇ ಇರೋಂಗ್ ಮಾಡೋದು. ಇವಾಗ ಎಲ್ಲ ಕಡೆ CCTV ಇರುತ್ತೆ, ಎಲ್ಲ ಮನೆಗೆ ಕಳಿಸ್ತಾರೆ ಲವ್ ಲೆಟರ್ನ. ಇಲ್ಲ, ಸಾರಿ ಸರ್ ಅಂತ ಹೇಳ್ಬಿಟ್ರೆ ಬಿಟ್ಬಿಡ್ತಾರೆ ನಮ್ಮನ್ನ. ಈ ತರದ್ ಯಾವ್ದಾದ್ರು ತಪ್ಪು ಮಾಡಿದ್ಯಪ್ಪ ನೀನು? ಇದೆಲ್ಲ ನನ್ ತಪ್ಪುಗಳ ಮುಂದೆ ಪ್ರಾಬಬ್ಲಿ ತುಂಬಾ ಬಚ್ಚ ತಪ್ಪುಗಳು. ಆಕ್ಚುಲ್ ವಿಲನ್ ಹಂಗೆ ಪ್ರಾಬಬ್ಲಿ ಅಮ್ಮಂಗ್ ಸುಳ್ಳು ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಹೋಗೋದು, ಶೂಟಿಂಗ್ ಇದೆ ಅಂತ ಹೇಳಿ ಇನ್ನೆಲ್ಲೋ ಒಂಚೂರು ಫ್ರೆಂಡ್ಸ್ ನ ಮೀಟ್ ಮಾಡೋದು, ಇದೆಲ್ಲ ಮಾಡ್ತೀವಿ. ವೆರಿ ಗುಡ್. ಭಾನುಮತಿ, ಈ ಚಿಕ್ಕ ವಯಸ್ಸಿಂದ ವಿಲ್ಲನ್ನ ಮದುವೆ ಆಗ್ಬೇಕು ಅಂತ ಆಸೆ ಇತ್ತಂತಲ್ಲ? ಹಾ, ವಿಲನ್ ನ ಮದ್ವೆ ಆಗ್ಬೇಕು, ಇಲ್ಲ ಅಟ್ಲೀಸ್ಟ್ ಒಂದು ಸೈಟ್ ಹೊಡಿಬೇಕು ಅಂತ ಯಾಕೆ ಅಷ್ಟೊಂದು ನನಗೆ ಇನ್ಫ್ಲೂಯೆನ್ಸ್ ಆಗಿತ್ತು ಅಂದ್ರೆ, ಚಿಕ್ಕ ವಯಸ್ಸಲ್ಲಿ ನೋಡುವಾಗ ವಿಲನ್ಗಳು ತುಂಬಾ ಪವರ್ಫುಲ್ ಕ್ಯಾರೆಕ್ಟರ್ಗಳಂತ. ಆ ಮೂವಿ ನೋಡ್ತಾ ನೋಡ್ತಾನೆ ಅವ್ರು ಬಂದ ತಕ್ಷಣ ಎಲ್ಲೋ ಒಂದು ಗುಹೆಯಲ್ಲಿ ಆ ರೆಡ್ ಲೈಟ್ ಆನ್ ಆಗೋದು, ಅವ್ರದ್ದು ಆ ಕೆಂಪು ಕಣ್ಣು ತೋರ್ಸೋದು, ಅವ್ರ ಆ ನಗು, ಆಮೇಲೆ ಆ ಚಿರತೆದು ಇದೆಲ್ಲ ತೋರ್ಸ್ಬಿಡೋರು, ಆಗ್ಲೇ ಆ ವಿಲನಿಸಮ್ ಎಸ್ಟಾಬ್ಲಿಷ್ ಆಗೋದು. ಅವ್ರ ಸುತ್ತಮುತ್ತ ಒಂದಷ್ಟು ಜನ ಇರೋರು, ಆ ಪವರ್ ಎಲ್ಲ ನೋಡ್ಬಿಟ್ರೆ ಏನೋ ಒಂಥರ ಫುಲ್ ಇಂಪ್ರೆಸ್ ಆಗೋದು. ಅಂಡ್ ಅವ್ರದ್ದು ಸ್ಟೈಲು, ಆ ಬೆಲ್ ಬಾಟಮ್ ಸ್ಟೈಲ್ ಎಲ್ಲ ಇರೋದಲ್ಲ, ಪ್ಯಾಂಟ್ ಎಲ್ಲ. ನಾನ್ ನಮ್ ತಂದೆಗೆ ಒಂದ್ಸರ್ತಿ ಗಲಾಟೆ ಮಾಡ್ಬಿಟ್ಟು ಆ ತರದ್ ಪ್ಯಾಂಟ್ ಹಾಕೊಳ್ಳಿಲ್ಲ ಅಂದ್ರೆ ನಾನು ಮಾತಾಡ್ಸಲ್ಲ ಅಂತ ಅದೇ ತರ ಸ್ಟೈಲ್ ಅವರಿಗೆ ಮಾಡಿಸ್ಬಿಟ್ಟು, ಆ ಕರ್ಲಿ ಹೇರ್ದು ಈ ತರ ಹಿಂಗೆ ಬಾಚಿಸಿ ಬೆಲ್ ಬಾಟಮ್ ಪ್ಯಾಂಟ್ ಹಾಕೊಳ್ಳೋ ತನಕ ಬಿಟ್ಟಿರ್ಲಿಲ್ಲ. ಆ ರೀತಿ ಇನ್ಫ್ಲೂಯೆನ್ಸ್ ಆಗಿದ್ದೆ. ಆಕ್ಚುಲಿ ಚಿಕ್ಕ ವಯಸ್ಸಲ್ಲ ಇದೆಲ್ಲ ನೋಡಿದ್ರೆ ಎದುರ್ಕೋಬೇಕಲ್ವಾ? ಹೌದು. ಉಲ್ಟಾ. ಯಾರು ನಿಮ್ ಫೇವ್ರೇಟ್ ವಿಲನ್? ಆ ವಜ್ರಮುನಿ ಸರ್ ಅವರು. ಕವಿತಾ, ಪ್ರಾಜೆಕ್ಟ್ ಸಬ್ಮಿಟ್ ಮಾಡು ಅಂದ್ರೆ ಉಪೇಂದ್ರ ಅವ್ರ ಮೇಲೆ ಸಬ್ಜೆಕ್ಟ್ ಬರ್ದು ತಾವು ಸಬ್ಮಿಟ್ ಮಾಡಿದ್ರಂತೆ. ಇದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಹೇಳಿ. ನಾನು ಉಪೇಂದ್ರ ಅವರ ಅಭಿಮಾನಿ. ಚಿಕ್ಕ ವಯಸ್ಸಿಂದಾನು ನನ್ಗೆ ಉಪೇಂದ್ರ ಕಂಡ್ರೆ ತುಂಬಾ ತುಂಬಾ ಇಷ್ಟ. ಸೇಮ್ ಪಿಂಚ್, ನಾನು ಅಭಿಮಾನಿ ಅವ್ರಿಗೆ.
ನೋಟ್ಬುಕ್ ಹಿಂದೆ ಎಲ್ಲ ನಾನು ಉಪೇಂದ್ರ ಅವ್ರ ಮೂವೀಸ್ ಟೈಟಲ್ ಎಲ್ಲ ಬರ್ದಿಟ್ಕೊಳ್ತಾ ಇದ್ದೆ. ಅದೇನೋ ಅವಾಗ ಯಾವ ಮೂವಿ ರಿಲೀಸ್ ಆಗ್ತಾ ಇತ್ತು ಆ ಮೂವಿ ಹೆಸರನ್ನೆಲ್ಲ ಬರ್ದಿಟ್ಕೋತಾ ಇದ್ದೆ. ಒಂದ್ಸಲ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರು, ಎಲ್ರು ಫ್ರೀಡಮ್ ಫೈಟ್ರು, ಮಹಾನ್ ವ್ಯಕ್ತಿಗಳ ಬಗ್ಗೆ ಎಲ್ಲ ಪ್ರಾಜೆಕ್ಟ್ ಮಾಡ್ಬೇಕಾಗಿತ್ತು. ಅವಾಗ ರಕ್ತ ಕಣ್ಣೀರು 100 days ಓಡಿತ್ತು ನಮ್ಮೂರಲ್ಲಿ. ಸೊ ನಾನ್ ಅವಾಗ ಉಪೇಂದ್ರ ಅವ್ರ ಬಗ್ಗೆ ಪ್ರಾಜೆಕ್ಟ್ ಮಾಡಿದ್ದೆ. ಸರಿಯಾಗಿ ಬೈಸ್ಕೊಂಡೆ ಟೀಚರ್ ಹತ್ರ, ಪ್ರಿನ್ಸಿಪಲ್ ವರ್ಗೂ ಹೋಯ್ತು, ಅಲ್ಲೂ ಬೈಸ್ಕೊಂಡೆ. ಆಮೇಲೆ ಫ್ರೆಂಡ್ಸ್ ಹತ್ರ ನಾನ್ ಬೆಟ್ ಕಟ್ಟಿದ್ದೆ, ನಾನ್ ಹಿಂಗೆ ಮಾಡ್ತೀನಿ ಅಂತ. ಸೊ ಹಂಗೆ ಮಾಡ್ಬಿಟ್ಟೆ. ಭಾನುಮತಿ, ತರಕಾರಿ ಶಾಪಿಂಗ್ ಅಲ್ಲಿ ತುಂಬಾ ತಲೆ ಕೆಡ್ತಂತಲ್ಲ, ವೈ? ಅಯ್ಯೋ, ತರಕಾರಿ ಬಗ್ಗೆ ದಯವಿಟ್ಟು ಕೇಳ್ಬೇಡಿ. ಯಾಕಂದ್ರೆ ಇದು ನನಗೆ ಚಿಕ್ಕವಳಿಂದ ಇದು ಒಂದು ಇಶ್ಯೂ. ನನಗೆ ತರಕಾರಿ ಅಂತ ಹೇಳಿದ ತಕ್ಷಣ ನನಗೊಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಇತ್ತು ಚಿಕ್ಕ ವಯಸ್ಸು, 3rd standard 4th standard ಇರಬಹುದು. ಆ ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲಿ ತರಕಾರಿ ಬಗ್ಗೆ ಒಂದು ರೈಮ್ಸ್ ಇದೆ. ಆ ರೈಮ್ ಅಲ್ಲಿ ಸಾಂಗ್ ಇರೋದು. ಆ ತರಕಾರಿನ ಮುಂಚೆನೆ ಹೇಳಿದ್ರು ಟೀಚರ್ಸ್, ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ಟು ಅಲ್ಲಿ ಕರೆಕ್ಟ್ ಆಗಿ ತೋರಿಸ್ಬೇಕು ಅಂತ. ನಾನ್ ತಲೆನೇ ಕೆಡಿಸ್ಕೊತಿರ್ಲಿಲ್ಲ. ಸ್ಟೇಜ್ ಮೇಲೆ ಹೋದೆ, ಎಲ್ಲ ಪ್ಲೇ ಮಾಡೋರು ಸಾಂಗು. ಅವ್ರು ಬೆಂಡೆಕಾಯಿ ತೋರ್ಸಿದ್ರೆ ನಾನು ತೊಂಡೆಕಾಯಿ ತೋರ್ಸೋದು, ತೊಂಡೆಕಾಯಿ ತೋರ್ಸಿದ್ರೆ ಬೆಂಡೆಕಾಯಿ ತೋರ್ಸೋದು. ಆಡಿಯನ್ಸ್ ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂದ್ರೆ ಪ್ರಾಬಬ್ಲಿ ಆಗ ಫೋನ್ ಗೀನಾದ್ರು ಇದ್ಬಿಟ್ಟಿರೋ ವೈರಲ್ ಆಗಿರೋದು ನಾವು ವಿಡಿಯೋ. ಅಷ್ಟು ವಿಚಿತ್ರವಾಗಿ ನನಗದು ಎಂಬಾರಸ್ಮೆಂಟ್. ಅವಾಗಿಂದನೂ ಸ್ವಲ್ಪ ಅದು ಮೈಂಡ್ ಅಲ್ಲಿ ಗೊತ್ತಿರುತ್ತೆ ಇದು ಅಂತ, ಬಾಯಲ್ಲಿ ಬರೋವಾಗ ಮಾತ್ರ ಬೇರೆ ತರಕಾರಿ ಆಗ್ಬಿಟ್ಟಿರುತ್ತೆ. ವೆರಿ ಗುಡ್. ಈಗ ಒಂದ್ ಕೆಲಸ ಮಾಡೋಣ, ಅಂದರ್ ಬಾರ್ ಅಂತ ಒಂದು ಆಟ ಆಡಿಸ್ತೀನಿ, ಆಯ್ತಾ? ಇದು ತಾವು ಒಬ್ರೇ ಆಡ್ಬೇಕು, ಭಾನುಮತಿ ಒಬ್ರೆ. ಹೌದು, ನೀವು ಹೆಲ್ಪ್ ಮಾಡಂಗಿಲ್ಲ. ಓಕೆ. ಒಂದ್ ತರಕಾರಿ ಹೆಸರು ಹೇಳ್ತೀನಿ, ಅದು ಅಂದರ್ ಬೆಳೆಯುತ್ತಾ ಬಾರ್ ಬೆಳೆಯುತ್ತಾ ಅಂತ ಹೇಳ್ಬೇಕು. ಅಂದ್ರೆ ಭೂಮಿ ಒಳಗ್ ಬೆಳೆಯುತ್ತಾ ಅಥವಾ ಭೂಮಿ ಹೊರಗ್ ಮೇಲ್ ಬೆಳೆಯುತ್ತಾ ಅಂತ. ಸೂಪರ್. ಓಕೆನಾ? ಒಂದ್ ಸ್ವಲ್ಪ ಮಟ್ಟಿಗೆ ಫಾಸ್ಟ್ ಆಗಿ ಹೇಳ್ಬೇಕು. ಓಕೆ, ರೆಡಿ? ಓಕೆ. ಶುಂಠಿ, ಅಂದರ್, ಟೊಮೆಟೊ, ಬಾಹರ್, ಆಲೂಗಡ್ಡೆ, ಅಂದರ್, ಭತ್ತ, ಬಾಹರ್, ಏಲಕ್ಕಿ, ಬಾಹರ್, ಪಾಟ್ 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 ಅಂತ ಹೇಳ್ಬೇಕು. ಬಾಹರ್, ಬಾಹರ್, ಕಾಫಿ, ಬಾಹರ್. ಕಡ್ಲೆಕಾಯಿ. ಕಾಫಿ ಗೊತ್ತು, ಕಾಫಿ. ಓಕೆ. ಕಡ್ಲೆಕಾಯಿ, ಅಂದರ್, ಕಾಳುಮೆಣಸು, ಬಾಹರ್, ರಾಗಿ ಹಿಟ್ಟು, ರಾಗಿ ಹಿಟ್ಟು, ರಾಗಿ ಹಿಟ್ಟಿನ ಮಿಲ್ಲಲ್ಲಿ ಮೆಷಿನ್. ರಾಗಿ ಬಾಹರ್. ಬಾಹರ್. ಆಮೇಲೆ ಸ್ವೀಟ್ ಕಾರ್ನ್, ಬಾಹರ್, ಅಮೆರಿಕನ್ ಕಾರ್ನ್, ಬಾಹರ್, ಪಾಪ್ಕಾರ್ನ್, ಬಾಹರ್, ಮಾಲಲ್ಲಿ ಬಾಹರ್. ಪರವಾಗಿಲ್ಲ, ಬರುತ್ತಲ್ರಿ ಎಲ್ಲ. ಅದೇ ಅಲ್ಲಲ್ಲ, ಬೇಸಿಕ್ಲಿ ನಾನು ರ್ಯಾಂಕ್ ಸ್ಟೂಡೆಂಟ್, ಸೊ ಅದೊಂದು ಅಡ್ವಾಂಟೇಜ್ ನನಗೆ. ಎಲ್ಲ ಗೊತ್ತಿದೆ ವಿಷಯಗಳು, ಆದ್ರೆ ಅದೇ ಹೇಳಿ ತರಕಾರಿ ವಿಷಯ ಬಂದಾಗ ಸ್ವಲ್ಪ ಸಿಂಕ್ ಆಗಲ್ಲ. ಇಲ್ಲಿ ಇಲ್ಲಿ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಇದ್ದಾರೆ ಸರ್, ನಿಮ್ಗೆ ಅಂದರ್ ಬಾರ್. ಈಗ ಹೇಳಿ ಸರ್. ರೆಡಿ ಸರ್? ತೊಗರಿಬೇಳೆ, ಬಾರ್. ಬೆಂಡೆಕಾಯಿ, ಬಾರ್. ಬದನೆಕಾಯಿ, ಬಾರ್. ಆಮೇಲೆ ಆಲೂಗಡ್ಡೆ, ಅಂದರ್. ಐ ಈರುಳ್ಳಿ, ಅಂದರ್. ಗೆಣಸು, ಗೆಣಸ, ಬಾರ್. ಅವರು ಅಂತಾರೆ, ಅಂದರ್ ಯಾವ್ದು ಬಾರ್ ಯಾವ್ದು ಗೊತ್ತಾಗ್ತಲ್ಲ ನನಗೆ. ಬೇಡ ಸರ್, ನಿಮಗೆ ರೈಮ್ಸ್ ಹೇಳ್ಕೊಡ್ತೀನಿ, ಹೇಳ್ತೀರಾ? ತರಕಾರಿ ರೈಮ್ಸ್. ಪ್ಲೀಸ್. ಬೇಕೇ ಬೇಕೇ ತರಕಾರಿ, ಬೇಕೇ ಬೇಕೇ ತರಕಾರಿ, ತರತರವಾಗಿ ತರಕಾರಿ, ತರತರವಾಗಿರೋ ತರಕಾರಿ, ಬೆರಳನ್ನು ಹೋಲುವ ಬೆಂಡೆಕಾಯಿ, ಬೆರಳನ್ನು ಹೋಲುವ ಬೆಂಡೆಕಾಯಿ, ತಲೆಯನ್ನು ಹೋಳುವ ಕುಂಬಳಕಾಯಿ. ನೋಡ್ರಿ ಇವರು. ಕಂಟಿನ್ಯೂ. ಹಾವನ್ನು ಹೋಲುವ ಪಡವಲಕಾಯಿ, ಹಾವನ್ನು ಹೋಲುವ ಬೆಳ್ಕಾಯಿ ಅಲ್ಲ, ಪಡವಲಕಾಯಿ. ಕೋಲನ್ನು ಹೋಲುವ ನುಗ್ಗೆಕಾಯಿ, ಕೋಲನ್ನು ಹೋಲುವ ನುಗ್ಗೆಕಾಯಿ, ಗೋಳಾಕಾರದ ನಿಂಬೆಕಾಯಿ, ಗೋಲಾಕಾರದ ನಿಂಬೆಕಾಯಿ, ನೀರನ್ನು ಕುಡಿಸುವ ಮೆಣಸಿನಕಾಯಿ, ನೀರನ್ನು ಕುಡಿಸುವ ಮೆಣಸಿನಕಾಯಿ, ಬಜ್ಜಿಗೆ ತಕ್ಕ ಬದನೆಕಾಯಿ, ಬಜ್ಜಿಗೆ ತಕ್ಕ ಬದನೆಕಾಯಿ, ತುಕ್ಕಿನ ಚರ್ಮದ ಅದೇನೋ ಕಾಯಿ, ಹಾಗಲಕಾಯಿ. ಏನ್ ಕಾಯಿ? ಹಾಗಲಕಾಯಿ, ಹಾಗಲಕಾಯಿ. ಓಕೆ. ಗೆರೆಗಳು ಇರುವ ಹೀರೆಕಾಯಿ, ಗೆರೆಗಳು ಇರುವ ಹೀರೆಕಾಯಿ. ಚೆನ್ನಾಗಿದೆ. ಒಂದ್ ನಿಮಿಷ. ಬಜ್ಜಿಗೆ ಹೋಲುವ ಬೆಂಡೆಕಾಯ, ಅಲ್ಲ ಬದನೆಕಾಯಿ. ಬದನೆಕಾಯಲ್ಲಿ ಬಜ್ಜಿ ಮಾಡ್ತಾರ? ಮಾಡ್ಕೋಬಹುದು, ಅವ್ರು ಮಾಡ್ಕೋತಾರೆ. ಬದನೆಕಾಯಲ್ಲಿ ಬಜ್ಜಿ ಮಾಡ್ತಾರ? ಬಾಳೆಕಾಯಿ ಇರ್ಬೇಕು. ಬಾಳೆಕಾಯಿ. ಇದೇ ಪ್ರಾಬ್ಲಮ್ ನಂದು. ಬಾಳೆಕಾಯಿ ನಾನು ಅದೇ ಅನ್ಕೊಂಡೆ, ಬದನೆಕಾಯಿ ಹೆಂಗ್ ಬಜ್ಜಿ ಮಾಡ್ತಾರೆ ಹೇಳಿದ್ರಿ, ಹೇಳ್ಕೊಟ್ಟಿದ್ದೆ ಹಾಗೆ. ಕರೆಕ್ಟ್. ಒಳ್ಳೆ ಸ್ಟೂಡೆಂಟ್, ನೀವು ಒಳ್ಳೆ ಟೀಚರ್. ಅದಕ್ಕೆ ಟೀಚರ್ ಅನ್ನೇ ಪಿಕ್ ಮಾಡಿ ಡ್ರಾಪ್ ಮಾಡ್ತೀರಲ್ಲ ನೀವು ಸ್ಕೂಲ್ಗೆ. ಟೀಚರ್ ನಿಮ್ಗೆ ಕರ್ಕೊಂಡು ಹೋಗಿ ಬಂದಿದ್ದೀನಿ, ಬನ್ನಿ ಸ್ಕೂಲ್ಗೆ ಹೋಗೋಣ ಅನ್ಕೊಂಡು. ಈಗ ಸೃಜನ್ ಆಲ್ ಕ್ಲಾಸ್ ಸೆಗ್ಮೆಂಟ್ ಅಲ್ಲಿ ಈಗ ನಂಗೆ ವಿಲ್ಲನ್ ಎಕ್ಸ್ಪ್ರೆಷನ್ ಯಾರು ಹೇಳ್ಕೊಡ್ತೀರಾ? ಕಮಾನ್. ನಂಗೆ ಪ್ರಾಪರ್ಟೀಸ್ ಬೇಕು. ಏನ್ ಪ್ರಾಪರ್ಟೀಸ್? ಮಚ್ಚು. ಕೊಟ್ರ ಮಚ್ಚು. ವಿಲನ್ ಅಂದ್ರೆ ಸುಮ್ನೆನಾ?
ಹಾಗೆ ಒಂದ್ ಟೀ ಗ್ಲಾಸ್ ಬರ್ಲಿ. ಈಗ ಯಾರನ್ನಾದ್ರೂ ಸಾಯಿಸ್ಬೇಕು ಅಂದ್ರೆ ಇದ್ರಲ್ಲಿ ಹೊಡೆದೇ ಸಾಯಿಸ್ಬೇಕು ಅಂತ ನೆಸೆಸಿಟಿ ಇಲ್ಲ. ನಾನ್ ಕೂತ್ಕೊಂಡು ತೋರಿಸ್ತೀನಿ ಒಂದ್ ಲುಕ್, ಆ ತರ ಲುಕ್ ಅಲ್ಲೇ ನೀವ್ ಅದನ್ನ ಇಮಿಟೇಟ್ ಮಾಡಿ ಒಂದು ಡೈಲಾಗ್ ಹೇಳ್ಕೊಡ್ತೀನಿ, ಅದನ್ನ ಹೇಳ್ಬಿಡಿ ಸಾಕು. ಓಕೆ ಡನ್. ಯಾಕಂದ್ರೆ ಕಿಂಗ್ ಸಾಯ್ಬೋದು, ಆದ್ರೆ ಕಿಂಗ್ ಮೇಕರ್ ಯಾವತ್ತೂ ಸಾಯಲ್ಲ. ಭಾನುಮತಿ, ನೀನ್ ಕೇಳೋದ್ ನಾನು ಒಂದೇ ಒಂದು ಪ್ರಶ್ನೆ, ಜ್ಯೂಸ್ ಕುಡಿತ್ಯಾ? ಇಲ್ಲ, ನಂಗೊಂದು ಡೌಟ್ ಇದೆ ಗ್ಯಾಪ್ ಅಲ್ಲಿ. ಏನ? ಅಲ್ಲಿಂದ ಫುಲ್ ಕಿಂಗ್ ಲುಕ್ ಅಲ್ಲಿ ರೌಡಿಸಮ್ ಲುಕ್ ಅಲ್ಲಿ ಬಂದ್ಬಿಟ್ಟು ಭಾನುಮತಿ ನೋಡಿದ ತಕ್ಷಣ ಸ್ವಲ್ಪ ರೊಮ್ಯಾಂಟಿಕ್ ಲುಕ್ ಕನ್ವರ್ಟ್ ಆಗ್ಬಿಡುತ್ತೆ ಅಂತ ನಂಗೊಂದು ಡೌಟ್ ಇದೆ. ಅಲ್ಲ, ನಾನ್ ಡೈಲಾಗ್ ಹೊಡೆದ್ನಲ್ಲ ಇಲ್ಲಿ ರೆಡ್ ಲೈಟ್ ಅದು ಇದೆ ಅಂತ ಪಾಪ. ಒಬ್ಬ ಹುಡುಗ ಎಷ್ಟೇ ದೊಡ್ಡ ರೌಡಿ ಆಗಿರ್ಬೋದು ಅಥವಾ ಯಾವ್ದೇ ಡಾನ್ ಆಗಿರ್ಬೋದು, ಯಾವ್ದೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಏನಾಗಿರ್ಬೋದು, ಸುಂದರವಾದ ಹುಡುಗಿ ನೋಡಿದಾಗ ಕರಗ್ಲಿಲ್ಲ ಅಂದ್ರೆ ಈಸ್ ನಾಟ್ ಅ ಜೆಂಟಲ್ಮನ್. ಸೊ ಐ ವಾಸ್ ರೈಟ್. ಅವನ್ ಜೆಂಟಲ್ಮನ್ ಅಲ್ಲ, ಅದಕ್ಕೆ ಅವ್ರು ಯಾವಾಗ್ಲೂ ಕರಗ್ತಾನೆ ಇರ್ತಾರೆ. ಇವರೆಲ್ಲ ಎಕ್ಸ್ಪ್ರೆಷನ್ ಅಲ್ಲಿ, ಡೈಲಾಗ್ ಅಲ್ಲಿ, ಮ್ಯಾನರಿಸಮ್ ಅಲ್ಲಿ, ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಪರ್ಫಾರ್ಮ್ ಮಾಡೋದು. ಈಗ ಒಂದು ಚಾಲೆಂಜ್, ನನಗೆ ಡ್ಯಾನ್ಸ್ ಅನ್ನ ಹೇಳ್ಕೊಡ್ಬೇಕು. ಬಾಮ ಕುಂದ್ರಿ. ಇದಕ್ಕೆ ಒಂದೇ ಒಂದು ಕಂಡೀಷನ್ ಏನು ಅಂದ್ರೆ ವಿಲ್ಲನ್ ತರ ಡ್ಯಾನ್ಸ್ ಮಾಡ್ಬೇಕು. ಈ ಸಾಂಗ್ಗೆ ನನಗೆ ಹೇಳ್ಕೊಡ್ಬೇಕು. ಮ್ಯೂಸಿಕ್. ಆಕ್ಚುಲಿ ಏನ್ ಗೊತ್ತಾ, ಅದು ನನ್ನ ನೋಡಿದ್ರೆ ವಿಲ್ಲನ್ ಅಂತ ಅನ್ನಿಸಲ್ಲ ಅವ್ರಿಗೆ, ಹೀರೋ ಅಂತ ರೋಮಾಂಚನ ಆಗ್ಬಿಡುತ್ತೆ. ರೋಮಾಂಚನ. ಬಾ, ಇವಾಗ ನೀನು ಚಾಲೆಂಜ್ ಬಾ. ರೆಡಿ ಆಗಿ ಕೂತಿದ್ಲವಳು. ಚೆನ್ನಾಗಿತ್ತು. ಸಾಲುತ್ತಿಲ್ಲವೇ ಅಲ್ಲ, ಈ ತರ ವಿಲನ್ ಇದ್ರೆ ಹೀರೋಯಿನ್ ಬೇಡ ಅಂತೀರಲ್ಲ? ಮತ್ತೆ ಮುಲಾಜಿ ಅಲ್ಲ, ಹೀರೋಯಿನ್ ಬಿಟ್ಬಿಡ್ತೀನಿ. ಬಾ ಬನ್ನಿ, ಸಾಲುತ್ತಿಲ್ಲ ಬನ್ನಿ. ಬಾನು ಮತ್ತೆ ವಿಲನ್ ಆಗಿ ಡಾನ್ಸ್ ಮಾಡಿ ಬೇಜಾರಾಗಿದೆ. ಒಂದೆರಡು ಸ್ಟೆಪ್ ವಿಲನ್ ಹಾಕಿ ಆಮೇಲೆ ಹೀರೋಯಿನ್ ಹಾಕೋಣ. ಹಂಗೆ ಮ್ಯೂಸಿಕ್.
ಥ್ಯಾಂಕ್ ಯು. ಫೈನಲಿ ಸಾಂಗ್ ಅಂಡ್ ಡ್ಯುಯೆಟ್ ಸಾಂಗ್ ವಿತ್ ವಿಲನ್. ಲೋಕೇಶ ವಿಲನ್ ಯಾವ ವಿಲನ್ ಆದ್ರು ಅಷ್ಟ್ ಚೆನ್ನಾಗಿ ಹೇಳ್ಕೊಟ್ಟಿದ್ವಿ ಇವ್ರಿಗೆ, ಹೇಳ್ಕೊಟ್ಟಿದ್ದು ಸೌಂದರ್ಯ ಹೇಳ್ಕೊಟ್ಟಿದ್ದು ನನಗೆ. ಇಬ್ರು ಟೀಚರ್ಸ್ ಟೀಚ್ ಮಾಡ್ಬಿಟ್ಟಿದ್ದಾರೆ. ನಾನ್ ಸ್ಟೂಡೆಂಟ್ ಅದೇ ಇಲ್ಲಿ. ಅದ್ಭುತ ನೀನು, ಮೋಸ. ಅಂತ ಒಳ್ಳೆ ಟೀಚರ್. ಆದ್ರೆ ಸಾಂಗ್ ಸ್ಟಾಪ್ ಮಾಡಬಾರ್ದಾಗಿ, ಚೆನ್ನಾಗಿತ್ತು ಆಕ್ಚುಲಿ. ನಾನು ತುಂಬಾ ಇನ್ವಾಲ್ವ್ ಆಗಿದ್ದೆ ಸಾಂಗ್ ಅಲ್ಲಿ. ರೈಟ್. ಅಳಿಯತ್ರ ಬೆಳಗ್ಗೆ ಎದ್ದು ಯಾರ ಮುಖವ ನಾನು ನೋಡಿದೆ. ಹೊರಗಡೆ ನಿಂತ್ಕೊಳ್ಳಕ್ಕೆ ಆಗ್ತಾ ಇಲ್ಲಗೆ ಒಳಗಡೆ ಬರಬಹುದೇ? ಆಹಾ, ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು. ಕಮ್ಮಿನಂತ ಕೇಳ್ತಾ ಇದ್ರಲ್ರಿ, ಆಲ್ರೆಡಿ ಒಳಗಡೆ ಬಂದು. ಜಸ್ಟ್ ಮಿನಿಟ್ ಅಳಿ ಅಂದ್ರೆ ಹಾಯ್ ಗರ್ಲ್ಸ್, ಹೌ ಆರ್ ಯು? ಹೇಗಿದ್ದೀರಾ? ಸ್ಯಾನಿಟೈಸರ್ ಮಾಡಿದ್ದೇನೆ, ಹೊಟ್ಟೆಗೆ ಸಹ ಹಾಕಿದ್ದೇನೆ. ಫುಲ್ ಬಾಡಿ ಸ್ಯಾನಿಟೈಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮಸ್ತೆ. ನಮಸ್ತೆ. ಈ ವಿಲನ್ಗಳು ಸ್ವಲ್ಪ ವಿಲನ್ ತರನೇ ಬಿಹೇವ್ ಮಾಡ್ತಿದ್ದಾರೆ. ಅದು ಯಾರ ಜೊತೆ ಹೆಂಗಿರ್ತಾರೆ ಅಂತ ಡಿಪೆಂಡ್ ಆಗುತ್ತೆ. ಅದು ಹೌದಾ? ಹಾ. ನೋಡೋಣ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನೋಡೋಣ. ಗೈಸ್, ಒಂದು ಕ್ವಶನ್ಸ್ ಕೇಳ್ತೇನೆ, ಆನ್ಸರ್ ಮಾಡ್ಬೇಕು ನೀವು. ಈ ಫ್ಲಾಸ್ಕಿಗೆ ವಿರೋಧ ಪದ ಯಾವುದು? ಫ್ಲಾಸ್ಕ್ಗೆ ಆಪೋಸಿಟ್ ವಿರುದ್ಧ ಪದ ಯಾವ್ದ್ರಿ? ಯಾವ್ದ್ರಿ? ಮಾಸ್ಕ್. ಮಾಸ್ಕ್. ಅಲ್ಲ, ಮಾಸ್ಕ್ ಪುಸ್ಕು. ಫ್ಲಾಸ್ಕಿಗೆ ವಿರೋಧ ಪದ ಹಾ. ಈ ಹೆಣ್ಣು ಮಕ್ಕಳು. ಫ್ಲಾಸ್ಕ್ಗೆ ವಿರೋಧ ಪದ ಈ ಹೆಣ್ಮಕ್ಳು ಹೆಂಗ್ರಿ ಆಗ್ತಾರೆ? ಅಳಿ ಅಂದ್ರೆ ಫ್ಲಾಸ್ಕ್ ಹೊರಗಿಂದ ಕೂಲ್ ಆಗಿರುತ್ತೆ, ಒಳಗಡೆ ಹಾಟ್ ಆಗಿರುತ್ತೆ. ಒಳಗಡೆ ಕೂಲ್ ಆಗಿದ್ದಾರೆ, ಹೊರಗಡೆ ಹಾಟ್. ನೋಡಿದಿರಲ್ಲ ಕೈ ಕೊಡುವಾಗ. ಜ್ಯೂಸ್ 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 ಕುಡಿತೀರಾ? ಒಂದ್ಸಲಿ ಕೇಳ್ಬೋದಾನೆ ಜ್ಯೂಸ್ ಕುಡ್ತೀರಾ ಅಂತ. ಮೂರ್ ಸಲ ಏನು ಜ್ಯೂಸ್ ಜ್ಯೂಸ್ ಜ್ಯೂಸ್? ಇಲ್ಲಿ ನಿಮ್ಗೆ ಕಾಣೋದಿಲ್ವಾ? 3 ಮಂದಿ ಇದ್ದಾರಲ್ಲ, ಅದಕ್ಕೆ ಜ್ಯೂಸ್ 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 ಕುಡಿತೀರಾ? 1/3. ರೇ ಮಾವ, ಈ ಸ್ಕ್ರೀನ್ ಹೊಡೆದೋಗಿರೋ ಮೊಬೈಲ್ ಮೇಲೆ ಸುಕ್ಕಿರುತ್ತಲ್ಲ, ಆ ತರ ಸುಕ್ಕು ಬಂದಿದೆ ನಿಮ್ ಮುಖದಲ್ಲಿ. ಈ ವಯಸ್ಸಲ್ಲಿ ಹಿಂಗ್ ನುಲಿತಾ ಇದಿರಲ್ಲ, ಇನ್ನೇನಾದ್ರೂ 100 ನಿಂಬೆಗಳ ಶಕ್ತಿ ಇರುವಂತ ಸೋಪು ಮಿರಿ ಅಂತ ಮಿಂಚುತ್ತಲ್ಲ, ಆ ತರ ಮಿಂಚೋ ಕಾಲದಲ್ಲಿ ನೀವ್ ಎಷ್ಟು ನುಲ್ದಿರ್ಬೇಡ ಹೇಳಿ. ಅಯ್ಯೋ ಅಳಿ ಅಂದ್ರೆ ಬಿಡಿ ಆ ಮಾತು, ಆ ಕಾಲದ ಆ ಅವಸ್ಥೆ ಬಿಡಿ. ಗರ್ಲ್ಸ್, ಜಮಾನದಲ್ಲಿ ನನಗೆ ಬರ್ತಾ ಇದ್ದ ಲವ್ ಲೆಟರ್ ಅನ್ನು ನೋಡಿ ಪೋಸ್ಟ್ ಆಫೀಸಿನವರು ನಮ್ಮ ಮನೆಗೆ ಅಂತಾನೆ ಒಂದು ಸಪರೇಟ್ ಅಂತ ಪಿನ್ ಕೋಡ್ ಕೊಟ್ಟಿದ್ರು. ಅದು ಪಿನ್ ಕೋಡ್ ಕಾಲ. ಈಗ ಇದು ಒಂದು ಕಾಲ. ಅದೇ ಪಿನ್ ಕೋಡ್ ಈಗಲೂ ಇದೆ. ನಿಮ್ಗೆ ಈಗಲೂ ಲೆಟರು ಬರೆಯುತ್ತಿದ್ರೆ ಬರೀಬಹುದು. ಯಾರೋ ತಾವು? ನಾನು ಯುವರ್ ರೈಟ್ ಹ್ಯಾಂಡ್. ಇವರು ಸಕ್ಕ ದೊಡ್ಡ ಪಾರ್ಟಿ ಅಂತ ಅಲ್ವಣ್ಣ? ಏನಣ್ಣ? 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 ಅಣ್ಣ ಅಣ್ಣ ಕರಿಬೇಡಮ್ಮ. ಆಯ್ತ. ಅಲ್ಲ ಇವನ ಹೆಸರು ಏನಂತ ಹೇಳಿದಿ ನೀನು? ಏನಿದು ವಿಚಿತ್ರವಾಗಿದೆಲ್ಲ? ಅದು ನಾನು ಹುಟ್ಟಿದಾಗ ನಮ್ಮಮ್ಮ ಫುಲ್ ಟೆನ್ಷನ್ ಅಲ್ಲಿದ್ರು. ನಮ್ಮ ಮಾವ ಪಕ್ಕದ ದೇಶದ ಪಂಟ್ರು. ಅವನ್ಗೆ ಫೋನ್ ಮಾಡ್ಬಿಟ್ಟು ಮಗಂಗೆ ಏನ್ ಹೆಸರಿಡೋಣ ಅಂತ ಕೇಳಿದ್ರು. ಅದಕ್ಕೆ ನಮ್ಮ ಮಾವ ಯೋಚಿಸ್ತಾ ಇದ್ದ. ಆ ಟೈಮ್ ಯಾರೋ ನಾಯಿ ಬಾಲ ತುಳಿದ್ಬಿಟ್ಟವ್ರೆ. ಅದು ಕೊಯ್ಯ ಕೊಯ್ಯ ಅಂದೈತೆ. ಮಾವನೇ ಹೆಸರು ಹೇಳಿರ್ಬೇಕು ಅಂತ ಕೊಯ್ಯ ಕೊಯ್ಯ ಅಂತ ಹೆಸರಿಟ್ರು. ಅವತ್ತಿಂದ ನನ್ನ ಹೆಸರು ಕೊಯ್ಯ ಕೊಯ್ಯ, ನಾನು ಕೊಯ್ಯ ಕೊಯ್ಯ ಕೊಯ್ಯ. ಏನಂದ್ರೆ ಈ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನಡೀತಾ ಇರೋದು ಪಕ್ಕದ ರೋಡಲ್ಲಿ ಸ್ಕೂಲ್ ಇದೆ, ಅಲ್ಲಿ ನಡೀತಾ ಇರೋದು. ಅಲ್ಲಿಗೆ ಹೋಗಿ
ಮಾಡ್ತಿದ್ದೀರಾ? ಅದು ನಮ್ಮ ಅಣ್ಣ. ಏ ನಿನ್ಗೇನ ಆಯ್ತು, ಯಾಕೆ ಹೇಳ್ತಾ ಇದ್ಯಾ? ಸರ್ ರೌಡಿ ಆದಾಗಿಂದ ಎಲ್ರು ನನ್ನ ಅಣ್ಣ ಅಣ್ಣ ಅಂತಾನೆ ಕರೀತಾರೆ ಸರ್. ಅದ್ರಲ್ಲೂ ಈ ಸುಂದರವಾಗಿರೋ ಹುಡುಗಿರ ಅಣ್ಣ ಅಂದ್ರೆ ಉರಿಯಲ್ವಾ ಸರ್? ಅಯ್ಯೋ, ಈ ಅಣ್ಣ ಅಣ್ಣ ಅಂತ ಕರೀತಾರೆ ಅಂದ್ಬಿಟ್ಟು ನಾನು ರೌಡಿ ಆಗಿಲ್ಲ ಕಣ. ಅಲ್ಲ ಇವನು ಅಣ್ಣನ ನೋಡ್ಲಿಕ್ಕೆ ತಮ್ಮ ಅಂತಾರೆ ಇದಾರೆ. ನನ್ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಏನು ರೌಡಿ ಅಂತ ಬೆಲೆನೇ ಇಲ್ವಾ? ಈ ಏರಿಯಾದಲ್ಲಿ ನೋಡಿ, ನೀವು ಹೊಸದಾಗ್ ಮನೆ ಕಟ್ಸಿದ್ದೀರಾ, ಅದಕ್ಕೆ ಅಣ್ಣನ್ ಪಾಲಿನ ಹಸ್ತ ಇಸ್ಕೊಂಡು ಹೋಗ್ ಬಂದಿದ್ವಿ. ಈ ಮಲಾಯ್ ಕೊಫ್ತಾಗ ಹೋಗ್ತು, ಇದು ಹಫ್ತಾ ಯಾವ್ದಿದು? ನಮ್ಮ ಏರಿಯಾದಲ್ಲಿ ಯಾರೇ ಇದ್ರು ಹೊಸ್ದಾಗ್ ಬಂದ್ರು ಅವರು ನನಗೆ ಮಾಮೂಲಿ ಕೊಡ್ಬೇಕು. ನೀವ್ ಹಿಂಗೆಲ್ಲ ಹೇಳಿದ್ರೆ ಅವ್ರು ಕೇಳಲ್ಲ. ನಿಮ್ ಮೌತಾರ ತೋರ್ಸ್ತಿ ಬಾ. ತಗೋ ತಿಂತಾ ಇರೋ. ನಮ್ಮ ಏರಿಯಾದಲ್ಲಿ ಯಾರೇ ಇದ್ರು ನನಗ್ ಕಾಸು ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಏಯ್, ಏನಾಯ್ತು? ಲಾಂಗು ಲಾಂಗ ಶಾರ್ಟ್ ಕಣ ಇದು. ನನ್ ಸೈಜ್ಗದೆ ಲಾಂಗು. ಇಲ್ಲಿ ಬನ್ನಿ. ನಿಮ್ಮ ಏರಿಯಾದಲ್ಲಿ ಯಾರೇ ಬಂದ್ರು ಅಮೌಂಟ್ ಕೊಡ್ಬೇಕಾ? ಹೌದು. ಹಾಗಿದ್ರೆ ನಿಮ್ಮ ತಲೆಯಲ್ಲಿರುವ ಹೇನು, ಹೊಟ್ಟೆಯಲ್ಲಿರುವ ಹುಳ, ಚರ್ಮದಲ್ಲಿರುವ ಬ್ಯಾಕ್ಟೀರಿಯಾ, ಹೊಸದಾಗಿ ಬಂದಿರುವ ಕೊರೋನಾ ವೈರಸ್ ಇವೆಲ್ಲ ನಿಮಗೆ ಎಷ್ಟು ಕಾಸು ಕೊಡ್ತವೆ? ಅಣ್ಣ ಹೊಟ್ಟೆಲ್ ಹುಳ ಇರ್ತದ ಅಣ್ಣ. ಏ ಬರೀ ಹೊಟ್ಟೆಲೆಲ್ಲ ಕಣ, ತಲೆಯಲ್ಲೂ ಇರುತ್ತೆ. ನಿಜ ಹೇಳಿ ಸರ್, ನಾನು ಹುಲಿ ಬಂದ್ರೆ ಅದಲ್ಲ ಸರ್, ಹುಳ ಅಂದ್ರೆ ಸಾಕು ಉಯ್ಕೊಳ್ಳೋಷ್ಟು ಭಯ ಸರ್. ದಯವಿಟ್ಟು ಇವಾಗ ಏನ್ ಮಾಡ್ಬೇಕು ಅಂತ ಒಂಚೂರು ಹೇಳಿ ಸರ್ ಪ್ಲೀಸ್. ಏನಿಲ್ಲ, ಒಂದು 10,000 ರೂಪಾಯಿ ಕೊಡು ಅಳಿಯಂದ್ರ ಹತ್ರ. ನಾನು ಒಳ್ಳೆ ಮಾತ್ರೆ ಅಳಿಯಂದ್ರೆ ಕೊಡ್ತಾರೆ. ಒಂದ್ ನಿಮಿಷ ಸರ್, ಒಳಗಿಟ್ಟಿದ್ದೀನಿ. ಅಣ್ಣ, ಇವ್ರು ನಿಮ್ಮನ್ನ ದಾರಿ ತಪ್ಪಿಸ್ದವ್ರು ಕೊಡ್ಬೇಡಿ. ಏನಿನ್ ಸುಮ್ನೆ ಇರಮ್ಮ, ಅವ್ರು ಹುಳ ಬಿಡ್ತಾ ಇದಾರೆ. ಹುಳ ಐತೆ ಅಂತ ನೀನ್ ನೋಡಿದ್ರೆ ಕಾಸು ಕೊಡ್ಬೇಡಿ ಅಂತಿಲ್ಲ. ಇದೆ ಕಣ, ಇರೋ ಇರೋ, ಇದು ಎಮರ್ಜೆನ್ಸಿಗೆ ಇಟ್ಕೊಂಡಿದ್ದೀನಿ, ತೊಗೊಳಪ್ಪ ಮಾತ್ರ ತಗೋ. ಇದನ್ನ ತಿನ್ನು. ಸ್ವಲ್ಪ ಹೊಟ್ಟೆ ಎಲ್ಲ ಗುಡುಗುಡು ಗುಡುಗುಡು ಅಂದ್ಬಿಟ್ಟು ಲೂಸ್ ಮೋಷನ್ ಆಗುತ್ತೆ. ಅವಾಗ ಹೊಟ್ಟೆಲಿರೋ ಹುಳ ಎಲ್ಲ ಆಚೆ ಬಂದ್ಬಿಡುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಹೊಟ್ಟೆ ಒಳಗೆ ಈ ಹುಳಗಳೆಲ್ಲ ಆಚೆ ಬಂದು ಸತ್ತೋಗ. ಸರ್ ಇದು ತಗೊಂಡ್ರೆ ಹೊಟ್ಟೆಲಿರೋ ಹುಳ ಏನೋ ವಾಪಸ್ ಹೊಟ್ಟೈತದೆ, ಆದ್ರೆ ತಲೆಯಲ್ಲಿರೋ ಹುಳ ಹೆಂಗ್ ಹೋಗೋದು ಸರ್? ಅದು ತಿಂದಾದ ನಂತರ ನೀನು ಶೀರ್ಷಾಸನ ಮಾಡಿ ಕಾಲು ಮೇಲೆ ಮಾಡಿ ನಿಲ್ಲು. ಕಾಲಿಂದ ತಲೆಗೆ ಹುಳದು ಮದ್ದು ಹಿಡಿತದೆ, ಆಗ ಅದು ಹುಳ ಸತ್ತು ಹೋಗುತ್ತೆ. ಅಯ್ಯೋ ಸೂಪರ್ ಸರ್, ಈಗಲೇ ಮಾಡ್ತೀನಿ. ಏನಮ್ಮ ಅಣ್ಣ ಅಂತ ಕರೆದ? ಏನ? ಅಯ್ಯೋ ನಾನೇ ಕಮಿಟ್ ಆಗ್ಬಿಟ್ಟೆ ಅಣ್ಣ ಅಂತ. ಏಯ್ ಮಯ್ಯ, ಅದೇಯ ನಿನ್ಗೇನೇ ಆಗಿದೆ? ಯಾಕೆ ಈ ತರ ಗೆಟಪ್ ಹಾಕೊಂಡು ಅವನ ಜೊತೆ ಸುತ್ತಾ ಇದ್ಯಾ? ನನ್ ಮಾಯ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಏನ್ ಗೊತ್ತಾಗ್ತಿರೋ, ಏನ್ ಮೇಕಪ್ ಮಾಡ್ಕೊಂಡ್ ಬಂದಿದ್ಯಾ? ಅಲ್ಲ, ನನ್ ಮಾರ್ವೇಸ್ಟ್ ಬಂದಿದ್ದಲ್ಲ ನೋಡಿ, ಪನ್ಸೆ ಮತ್ತೆ ಅದೇ ಫ್ಯಾನ್ಸಿ ಡ್ರೆಸ್. ಮಚ್ಚೆ ಹಾಕೊಂಡ್ ಬಂದ್ರೆ ಏನ್ ಅದೇನು ಫುಲ್ ಎಲ್ಲ ಚೇಂಜ್ ಆಗ್ಬಿಡ್ತಾ? ಯಾಕಮ್ಮ ಈ ವೇಷ? ಇದು ಪಾರ್ಟ್ ಟೈಮ್ ಜಾಬ್. ಸಾರಿ ಸಾರಿ. ಹುಡುಗಿಯರಿಗೆ ಈಗಿಲವ್ರ ಹುಡುಗಿಯರಿಗೆ ಕ್ಷಮೆ ಮತ್ತು ಪ್ರೀತಿ ಇದನ್ನು ನಾನು ಬೇರೆ ರೂಪದಲ್ಲಿ ಕೊಡ್ತೇನೆ. ಯಾವ್ದಪ್ಪ ಅದು ಬೇರೆ ರೂಪ? ಯಾವ್ದು ರೂಪ ಅದು? ಚಿರೋ ಸುರು ಗುಂಡು ಮಾವ ಎಲ್ಲೋದ್ರು? ಜ್ಯೂಸ್ ಕುಡಿಯಕ್ ಹೋದ್ರು. ಸೈಕಲ್ ಗ್ಯಾಪ್ ಅಲ್ಲಿ ಆಟೋ ಓಡಿಸೋದಂದ್ರೆ ಇವ್ರೆ. ಜ್ಯೂಸ್ ಕುಡಿಯಕ್ ಹೋದ್ರು. ಹೆಣ್ಮಕ್ಳ ಜ್ಯೂಸ್ ಕುಡಿತೀರಾ? ಬೇಡಪ್ಪ. ಬನ್ನಿ ಮತ್ತೆ ಕೂತ್ಕೊಳ್ಳಿ. ಥ್ಯಾಂಕ್ ಯು.
ಕುರಿ ಬರಲಿ ರಜ ಬಾರ. ಓ ಎಷ್ಟು ದಿನ ಆಯ್ತು ನೋಡಿ, ಎಷ್ಟು ಮುದ್ದಾಗಿ, ಎಷ್ಟು ಚೆನ್ನಾಗಿ. ಅಯ್ಯೋ ಕಣ್ಣಮ್ಮ, ಅಯ್ಯೋ ಮುದ್ದು. ಅಮ್ಮ ಏನು ಎದ್ದೇಳಿ ಸರ್, ಎದ್ದೇಳಿ ಸರ್, ಒಂದ್ ನಿಮಿಷ. ನಾನ್ ನಿಮ್ ದೊಡ್ಡ ಫ್ಯಾನ್, ಎದ್ದೇಳಿ ಸರ್. ಬನ್ನಿ ಸರ್, ಒಂದೇ ಒಂದು ಸೆಲ್ಫಿ. ಹಂಗೆ ಎಣತರ ಮಲ್ಗಿರಿ ಸರ್, ಅಲ್ಲೇ ತಗೊಂಡ್ಬಿಡ್ತೀನಿ. ಸೂಪರ್ ಸರ್. ನೋಡಿ ಕಣ್ಬಿಡಿ, ನಗರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಉದ್ದೇಶ ಏನು? ಒಬ್ರ ಕೋಪ ಇದ್ರೆ ಕಪಾಳಕ್ಕೆ 2 ಏಟು ಹೊಡೆದು ಬಿಡು. ನಾನು ಕುರಿ ಅಂತ ಗೊತ್ತಿದ್ರು ಇಷ್ಟೆಲ್ಲ ಡೌ ಮಾಡ್ತಾ ಇದೆಯಲ್ಲ, ಸರಿನಾ ಇದು? ಕುರಿ ನನಗೂ ಗೊತ್ತಾಗ್ಲಿಲ್ಲ ನೀವು ಕುರಿ ಅಂತ. ಶಿಖರ್ದವನ್ ತರ ಕಾಣ್ತಾ ಇದ್ರಿ. ಬನ್ನಿ ತಪ್ಕೊಂಡು ಮುತ್ತಾಡೋಣ, ಬನ್ನಿ ಸರ್. ಹಂಗೆ ಅಲ್ಲಿಂದಾನೆ ನಾನ್ ಗೊತ್ತಾಗ್ಲೋ ಬಾ ನಿನ್ಗೆ. ನಾನಾದ್ರೆ ದೂರದವನ್ ಕಣ, ನನಗೆ ಕಪ್ಪಾಳು ಕೊಡಿ ಅಂತ ಹೇಳ್ತಾ ಇದ್ದೀನಿ. ನೀನು ಹತ್ರದವನ್ ರಿಲೇಟಿವ್ ಬೇರೆ, ನಿನ್ಗೆ ನೀನೇನ್ ಕಳ್ಸ್ಕೊಂಡ್ ಹೊಡಿಬೋದು, ಯೋಚನೆ ಮಾಡು. ಇಷ್ಟಾದ್ರೂ ಗೊತ್ತಾಯ್ತಲ್ಲ. ಮಜಾ ಟಾಕೀಸ್ ಹೊಸ ಸೀಸನ್ ಶುರು ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಅಲ್ಲ ಬಾವು, ನಿನ್ಗೆ ನಮ್ಮನ್ ಕಂಡ್ರೆ ಆಗಕ್ಕೆ ಇಲ್ಲ. ಆದ್ರೂ ಯಾಕೆ ಹಿಂಗೆ ತಬ್ಕೊಂಡು ಪಿರುತಿ ತೋರಿಸ್ಬಿಟ್ಟು ನೀನು? ಯಬಡ, ಕುಂಕುಮ ಇಟ್ಟು ಹಾರ ಹಾಕಿ ಆರತಿ ಬೆಳಗಿದ್ರೆ ಏನ್ ಅನ್ಸತ್ತೆ ಹೇಳು? ಭಯ ಭಕ್ತಿ ಅದೇ ಅನ್ಸುತ್ತೆ. ಅದೇ ಕುಂಕುಮ ಅದೇ ಹಾರನ ಕುರಿಗ್ ಹಾಕಿದ್ರ ಬಲಿ ಕೊಡ್ತಾರೆ ಅನ್ಸುತ್ತೆ. ಕೋಬ್ರ ಅದನ್ನೇ ಮಾಡಿತ್ತು. ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರ ನನ್ನ? ಏನಿದು ಈ ಗೆಟಪ್ ಅಲ್ಲಿ? ನೀನೇನಾ? ಹೆಂಗದೆ ಗೆಟಪ್ ಹೆಂಗದೆ ಗೆಟಪ್ ನಂದು? ಸೂಪರ್. ಯಾಕ್ರೋ ಈ ತರ ಕೋತಿ ಹೆಂಗ್ ಬಂದಿದ್ದೀರಾ? ಬಾವಾ, ನಾನು ಇವನು ಒಟ್ಟಿಗೆ ಆಟ ಆಡಮ ಅಂತ ಈ ಗೆಟಪ್ ಅಲ್ಲಿ ಬಂದಿದ್ದೀವಿ ಬಾವ. ನೀನು ಇವನು ಆಟ ಆಡ್ಬೋದು, ಆದ್ರೆ ಒಟ್ಟಿಗೆ ಒಂದೇ ಆಟ ಆಡೋದಕ್ಕಾಗಲ್ಲ. ನಿಂದು ಬೇರೆ ಸ್ಪೋರ್ಟ್ಸ್, ಇವಂದು ಬೇರೆ ಸ್ಪೋರ್ಟ್ಸ್. ನಮ್ಮ ಟ್ಯಾಲೆಂಟ್ ಅನ್ನ ಗೆಸ್ಟ್ ಗಳು ನೋಡ್ಬೇಕಲ್ಲ. ಅಬ್ಬಾ, ಅದಕ್ಕೆ ಇವಾಗ ಏನ್ ಮಾಡ್ಬೇಕು? ಅದಕ್ಕೆ ನಾವು ಸ್ಪೋರ್ಟ್ಸ್ ಗೆಟಲ್ಲೇ ಬಂದ್ಬಿಡ್ತೀವ. ನಮಗೂ ಅವ್ರಿಗೂ ಒಂದು ಸ್ಪೋರ್ಟ್ಸ್ ಆಡಿಸ್ಬಿಡು ಬಾ. ಕ್ರಿಕೆಟ್ ಆಡೋದಕ್ಕೆ ಪಿಚ್ ಇಲ್ಲ, ಸ್ವಿಮ್ಮಿಂಗ್ ಮಾಡೋದಕ್ಕೆ ನೀರಿಲ್ಲ. ಇನ್ನೊಂದಿನ ಬನ್ನಿ, ಸ್ಪೋರ್ಟ್ಸ್ ಆಡಿಸ್ತೀನಿ ನಿಮ್ಗೆ. ಪಿಚ್ಚು, ಸ್ವಿಮ್ಮಿಂಗ್ ಪೂಲು ಇಲ್ದೇ ಇರುವಂತ ಆಟ ಆಡ್ಸಮ್ಮ. ಯಾವ್ದದು? ಟನ್ ಬಿಸಿ ಎಣ್ಣೆಗೆ ಸಾಸಿವೆ ಬಿದ್ದ ತಕ್ಷಣ ಸೌಂಡ್ ಮಾಡಲ್ಲ ಕಣ, ಸ್ವಲ್ಪ ಆದ್ಮೇಲೆ ಸಿಡಿಯುತ್ತೆ. ಅದೇನ್ ಸಿಡಿತದೆ ಅಂತ ನಾವು ನೋಡ್ಲೇಬೇಕು. ಆಡ್ಸಮ್ಮ. ಹೌದಾ? ಹೌದು. ಹೇಳೋದ್ ನನ್ ಕರ್ತವ್ಯ, ಕೇಳೋದು ಬಿಡೋದು ನಿಮ್ಮ ಕರ್ಮ. ಅದೇನಾಗುತ್ತೋ ಆಗ್ಲಿ. ತಾವರ ಟಂಟನಾಟನ್ ಬರಮ್ಮ ಹುಡುಗಿರ ಆಡೋಣ. ಓಕೆ, ಇವಾಗ ಆಡ್ತಾ ಇದೀವಿ ಟಂಟನಾಟನ್ನು. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಪ್ರಶ್ನೆ ಕೇಳಿ ನೀವು ಉತ್ತರ ಕೊಟ್ಟ ನಂತರ ಬಜರ್ ನೋಡಿಬೇಕು. ಸಿಗೋದು ಕೇವಲ 10 ಸೆಕೆಂಡ್. ದಟ್ ಇಸ್ ವೈ ದಿಸ್ ಇಸ್ ಟಂಟನಾಟನ್. ಓಕೆ ಓಕೆ. ಮೊದಲನೇ ಪ್ರಶ್ನೆ, ವಿಲ್ಲನ್ಗಳು ಬಳಸುವಂತಹ 5 ಬಗೆಯ ಆಯುಧಗಳು. ಚಾಕು, ಪಾಯ್ಸನ್, ಲಾಂಗ್ ಟ್ಯಾಬ್ಲೆಟ್, ನೈಫ್. ಕಮಾನ್ ಅದ್ಯಾಕಷ್ಟು ಎದುರ್ಕೋತೀರಾ? ಪಟ್ಟಂತ ಹೇಳ್ಬಿಡ್ಬೇಕು. ಓಕೆ, ಯೋಚನೆ ಮಾಡ್ತಾ ಇದೀವಿ. ನೆಕ್ಸ್ಟ್ ಕ್ವೆಶ್ಚನ್, ಕುರಿ ಮತ್ತೆ ಮುದ್ದೆಗೆ. ಕಮಾನ್. ಅಕಸ್ಮಾತ್ ನಿಮ್ಮ ಕೆನ್ನೆ ಮೇಲೆ ಚಪ್ಪಲಿ ಗುರ್ತಿದ್ರೆ ಅದಕ್ಕೆ ಯಾವ 5 ಕಾರಣ ಇರಬಹುದು? ಒಬ್ರ, ನಮ್ಮ ಕೆನ್ನೆ ಮೇಲೆ ಚಪ್ಪಲಿ ಗುರ್ತಿದ್ರೆ ಅದ್ರ ಕಾರಣಗಳು ಕೊಡ್ತೀನಿ ನೋಡಪ್ಪ. ನೋಡೋರ್ ಕಣ್ಣಿಗೆ ತುಟಿ ಗುರ್ತು ಚಪ್ಪಲಿ ಗುರ್ತು ತರ ಕಾಣಿಸಿರ್ಬೋದು. ಉಲ್ಟಾ ಇಟ್ಟಿರೋ ಚಪ್ಪಲಿ ಮೇಲೆ ನಾವೇ ಕಾಲ್ ಜಾರಿ ದಬಕ್ ಅಂತ ಬಿದ್ದಿರ್ಬೋದು. ರೈಟ್. ಯಾವ್ದೋ ಚಾಲೆಂಜ್ಗೋಸ್ಕರ ನಾವೇ ನಮ್ ಚಪ್ಪಲಿ ತಗೊಂಡ್ ಮೆತ್ತಗೆ ಟಚ್ ಮಾಡ್ಕೊಂಡಿರ್ಬೋದು. ಆಮೇಲೆ ನಮ್ಗೆ ಚಪ್ಪಲಿನಲ್ಲಿ ಹೊಡೆದಿದ್ದಾರೆ ಅನ್ನೋದು ನಿಮ್ಮ ಕಲ್ಪನೆ ಆಗಿರ್ಬೋದು. ಇನ್ನೊಂದು, ಯಾರ ಮೆಟ್ಟಕೊಂಡು ಸರಿಯಾಗಿ ಕಪ್ಪಳಕ್ಕೆ ಹಾಕಿರ್ಬೋದು. ಇದು ನನಗ್ ಗೊತ್ತಿರ್ಲಿಲ್ವೇನಾ? ಮರ್ಯಾದೆ ಉಳಿಸ್ಕೊಳ್ಳೋಣ ಅಂತ, ಮೇಂಟೈನ್ ಮಾಡೋಣ ಅಂತ ಬೇರೆ ಬೇರೆದೇನೋ ಕೊಟ್ಟು ಉತ್ತರ ಕೊಡ್ತಾ ಇದ್ರೆ ಡೈರೆಕ್ಟ್ ಆಗಿ ಹೇಳ್ದ. ಸಾರಿ ಕಣೋ, ನೆಕ್ಸ್ಟ್ ಟೈಮು ಸರಿಯಾಗಿ ಹೇಳ್ತೀನಿ. ಸಾಸಿವೆ ಇವಾಗ ಒಂಚೂರು ಸಿಡಿತಾ ಇದೆ ಮೆಲ್ಲಗೆ. ವೆರಿ ಗುಡ್. ಪಾಯಿಂಟ್ ಕೊಡಲ್ಲ. 30 ಸೆಕೆಂಡ್ ತಗೊಂಡಿದ್ದೀರಾ ನೀವು. ನೆಕ್ಸ್ಟ್ ಪ್ರಶ್ನೆ ಹುಡುಗಿರಿಗೆ. ವಿಲ್ಲನ್ಗಳ 5 ಬಗೆಯ ನಗು. ಒಂದು, ಮೂರು. ಇಷ್ಟೇ ಸ್ಮೈಲ್. ಹೊಡಿ. ತಮಾಸ್.
ನೆಕ್ಸ್ಟ್ ಪ್ರಶ್ನೆ ಕುರಿ ಮುದ್ದೆ ನಿಮ್ಗೆ. ಕಮಾನ್ ಬಾವ ಕಮಾನ್. ಮೊದಲ ರಾತ್ರಿ ಮಂಚದ ಮೇಲೆ ಇರುವಂತ 5 ವಸ್ತುಗಳು ಯಾವ್ಯಾವುದು? ಪಾಪಸ್ ಕಳ್ಳಿ, ಹಲಸಿನಣ್ಣು, ತೊರ್ಕೆ ಸೊಪ್ಪು, ಕಾರೆ ಮುಳ್ಳು, ಸಾಕ್ಸು, ಶೂಸು. ಯಾವ ಫಸ್ಟ್ ನೈಟ್ ಅಲ್ಲಿ ನೀವು ಖಾರ ಮುಳ್ಳು ಹಲ್ಸಿನ ಇಟ್ಟಿರ್ತಾರೋ? ಫಸ್ಟ್ ನೈಟ್ ಮಂಚದ ಮೇಲೆ ಏನೇನ್ ಇರ್ತದೆ ಅಂತ ನಾವೇನಾದ್ರೂ ಹೇಳ್ಬಿಟ್ರೆ ಏನಾಗ್ಬಿಡ್ತದೆ ಹೇಳೋ? ಏನಾಗುತ್ತೆ? ಇವ್ರಿಬ್ರಿಗೂ ಆಲ್ರೆಡಿ ಮದುವೆ ಆಗೋಗ್ಬಿಟ್ಟದಂತ ಇವರೆಲ್ಲ ಅನ್ಕೋಬಿಡ್ತಾರೆ. ನಮಗ್ ಗೊತ್ತಿದ್ರು ನಾವ್ ಏನು ಗೊತ್ತಿಲ್ದವ್ರ ಮಳ್ಳಿರ್ತಾರ. ಬಾಯಿ ಬಂದಿದ್ದೇನೋ ಹೇಳ್ಬಿಟ್ಟು ಹೆಂಗೆ ಅವರಿಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಸೆಂಚುರಿ ಹೊಡಿಯೋಣ ಅಂತ ಟ್ರೈ ಮಾಡ್ತಾರೆ. ಕರ್ಮಕಾಂಡ ಉಗಿದ್ರೆ ಇವ್ರಿಗೆ ಎಂಜಲು ವೇಸ್ಟ್. ಆ ತರ ಡಬ್ಬ ಐಡಿಯಾಗಳು ಮಾಡ್ಕೊಡ್ರ. 0 ನೋ. ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ನಿಂತಿದ್ದೀರಾ, ಯಾರೋ ಇವರಿಬ್ರೆ ಪೋಲಿ ಪುಂಡ್ರು ಯಾಕಪ್ಪ ನಿಂತ್ಕೊಳ್ರ. ಇವರಿಬ್ರು ರೇಗಿಸ್ತಾರೆ ನಿಮ್ಮನ್ನ. ಯಾವ 5 ತರ ಬೈತೀರಾ? ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಕಾಲಲ್ಲಿರೋದ್ ಕೈಗ್ ಬರುತ್ತೆ ನನ್ ಮಗನೇ. ಯಾಕಪ್ಪ ಬುಲ್ಬುಲ್ ನೋಡ್ತಾ ಇರೋರು ಹೆಂಗಿದೆ ಮೈಗೆ? ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ? ಮಗನೇ ಮನೆಗ್ ನೆಟ್ಟು ಹೋಗಲ್ಲ ನೀನು. ಬೇಡ, ಲಾಸ್ಟ್ ನನ್ ಬಾಯ್ ಫ್ರೆಂಡಿಗೆ ನಿನ್ ನಂಬರ್ ಕೊಟ್ಬಿಡ್ತೀನಿ ಅಷ್ಟೇ. ನಾನೇ ಹೊಡಿತೀನಿ ಇದಕ್ಕೆ. ತಾಕತ್ತಿದ್ರೆ ಬಾಯ್ ಫ್ರೆಂಡ್ ಯಾಕೆ ನಿಮ್ ನಂಬರ್ ಕೊಡಿ. ಎದುರುಗಡೆನೆ ಇದೀವಂತೆ ತಾಕತ್ ನಂಬರ್ ಕೊಡೋದ್ರಲ್ಲಿ ಬೇರೆ ಬೇಕಾ? ಹೋಗ್ರ, ಇವೆಲ್ಲ ಒಂದ್ ಬೈಗಳನ್ನ ನಮಗ್ ಟಚ್ ಆಗಲ್ಲ, ಹಿಂಗ್ ಜಾರ್ಕೊಂಡು ಹೋಗ್ಬಿಡುತ್ತೆ ಅವ್ರ ತರ. ಇದು ಟಚ್ ಆಗಿಲ್ವಾ? ಆಯ್ತು, 1 ನಿಮಿಷ. ರಮ, ಇವಾಗ ನೀನ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ಯಾ, ಹುಡುಗರು ರೇಗಿಸ್ತಾರೆ, ಯಾವ್ಯಾವ ತರ ಬೈತೀಯ ಸ್ವಲ್ಪ ಹೇಳಮ್ಮ. ರೇಗ್ಸೋ. ಈ ರಮೋ ಚಾಲೆಂಜ್ ಬಂದ. ಹೌದು. ಯಾಕೆ ಬುಲ್ ಬುಲ್ ಬೇಡಮ್ಮ, ಡೈಲಾಗ್ ಚೇಂಜ್ ಮಾಡ್ತೀನಿ. ಯಾಕೆ ಬುಲ್ಡೋಸರ್ ಮಾತಾಡಕ್ಕಿಲ್ವಾ? ಟೈಮ್ ಸ್ಟಾರ್ಟ್ ಆಯ್ತಜ್ಜಿ. ಟೈಮ್ ಸ್ಟಾರ್ಟ್. ಅಯ್ಯೋ, ನಿನ್ ಬಚ್ಚಲ್ ನಂಗಿರೋ ಬಾಯಿನ ಹರಿದು ನಿನ್ನ ನಾಲ್ಗೆನ ತೆಗೆದು ಬಚ್ಚಲ್ಗೆ ಹಾಕಿ ಉಜ್ಜಿ ನಿನ್ನ ಕೈನ ಮೊಣಕಾಲ್ನ ತೆಗೆದು ಈ ಕಬ್ಬಿನ ಜಲ್ಲೆದಲ್ಲ ನಾನು ಮುದ್ದಿ ಅದನ್ನ ಪುಡಿ ಮಾಡಿ ನಿನ್ನ ಕಾಲಿದೆಲ್ಲ ಕಾಲಲ್ಲಿರೋ ಉಗುರು ಅದಕ್ಕೆ ಕಟಿಂಗ್ ಪ್ಲೇಟ್ ತೆಗೆದು ಕಟ್ ಅಂತ ಕಿತ್ತಾಕಿ ಅದಕ್ಕೆ ಕಾಲ್ ಪುಡಿ ಹಾಕಿ ಸರ್ರ ಉಜ್ಜಿ ಬಿಡ್ತೀನಿ, ಗೊತ್ತಾಯ್ತಾ? ಅಷ್ಟೇ ಅಲ್ಲ, ನೀನು ಗುಡಾನ್ದಂಗ್ ಬೆಳೆಸಿದ್ಯಲ್ಲ ಹೊಟ್ಟೆ, ಅದನ್ನ ಬಗ್ದು ಅದ್ರೊಳಗಡೆ ಸಣ್ಣ ಕರಳಿರುತ್ತಲ್ಲ ಅದನ್ನ ಕಿತ್ತು ಅದನ್ನ ಕಟ ಅಂತ ಕಟ್ ಮಾಡಿ ನಾಯಿಗೆಲ್ಲ ಎಸ್ತು ಬಿಡ್ತೀನಿ. ಹಂಗಂತ ದೊಡ್ಡ ಕರಳನ್ನ ಬಿಟ್ಬಿಡ್ತೀನ. ಆ ದೊಡ್ಡ ಕರಳನ್ನ ಜೋರಾಗಿ ಎಳೆದು ವಾಷಿಂಗ್ ಮಿಷಿನ್ಗೆ ಹಾಕಿ 10 ಸಲ ಒಗೆದು ಮತ್ತೆ ನಿನ್ ಕುತ್ತಿಗೆಗೆ ಸುತ್ತಿ ನಿನ್ನ 3 ಸಲ ನೇಣಾಕ್ತೀನಿ ಕಣೋ. ಆ ಕಾರ್ ತರ ಬೆಳೆಸಿದ್ಯಲ್ಲ ಕೂದ್ಲು, ಅದನ್ನ ಕೈಯಲ್ಲಿ ಹಿಡಿದು ಜಗದು ಕಿತ್ತಾಕ್ಬಿಡ್ತೀನಿ. ಯಾವ ಲೆವೆಲ್ ನಿನ್ ಕೂದ್ಲು ಕಿತ್ತಾಕ್ತೀನಿ, 3 ಜನ್ಮಕ್ಕೆ 3 ಕೂದ್ಲು ಬೆಳಿಬಾರ್ದು ನಿನ್ಗೆ. ಅಷ್ಟೇ ಅಲ್ಲ, ಆ ಕಣ್ಣುಗಳು ಕಣ್ಣುಗಳಿದೆಯಲ್ಲ, ಆ ಕಣ್ಣೊಳಗಡೆ ಹಿಂಗೆ ಬೆರಳಾಕಿ ಗಿಡಗಳನ್ನ ಕಿತ್ತು ಕೈಯಲ್ಲಿ ಪಚಕ್ ಅಂದು ಕೆಳಗಾಕೊಂಡು ಕಳ್ಳು ಹಾಕಿ ಪಚಕ್ ಅದು ತುಳಿದಾಕ್ಬಿಡ್ತೀನಿ. ಅಷ್ಟೇ ಅಲ್ಲ, ನಿನ್ನ ಕೆಳಗೆ ನೆರಳು ಉಳಿಸಿ ನಿನ್ನ ಮೇಲೆ 10 ಸಲ ಎಗರಿ ನಿನ್ನ ಸಾಯಿಸ್ತೀನಿ. ಇನ್ನೊಂದು ಬಿಟ್ಬಿಡ್ರಿ ಸರ್, ನಿಮ್ಗೆ ಆಮೇಲೆ ಬೈತೀನಿ ಸರ್. ಮೋಹನ್, ಬಾಯಿಂದ ನಿನ್ನ ಬಾಯಿಗೆ ಆಯಪ್ಪನ್ ಬಾಯಿನ ಇಟ್ಟು ಉಸಿರು ಕೊಟ್ಟು ನಿನ್ನ ಮತ್ತೆ ಬದುಕಿಸ್ತೀನಿ ಕುರಿ. ನಿನ್ನ ಬಾಯಿಗೆ ಮಣ್ಣ ಹಾಕ, ನಿನ್ನ ಮಕ್ಕಳಿಗೆ ಬೆಂಕಿ ಹಾಕ, ನಿನ್ನ ಜನ್ಮಕ್ಕೆ ಇಷ್ಟು ನಿನಗೆ ನನಗೊಂದು ಬರಕ್ ಚಾಪಕ್ಕೆ ನನ್ನ ಮಗನ್ ಅವ್ನು 5 ಬೈಗಳ ಅಂದ್ರೆ ನೀನು 50 ಬೈಗಳಾದ್ರೂ ಬೈತಾನೆ ಇದೆಯಲ್ಲಮ್ಮ. 3 ಸೀಸನ್ದು ಕೋಪ. ಅದು ಅಲ್ದೆ ಎಲ್ಲ ಓಕೆ, ನಾನ್ ಸತ್ತೋದ್ಮೇಲೆ ಇವ್ರ ಬಾಯಿ ಹಾಕಿ ನನ್ ಬಾಯಿ ಗುಚ್ಚಿಸ್ತೀನಿ ಅಂತ. ಇಲ್ಲೆಲ್ಲ ತರ್ಚೋಗಲ್ವಾ ನನ್ಗೆ? ಎಲ್ಲ ಸಾಕಾಗಿ ಡೈಜೆಷನ್ಗೆ ಏನಾದ್ರು ಮಾತ್ರ ಇಟ್ಟಿದ್ದೀರಾ ಸರ್? ಆ ಬಟನ್ ಪ್ರೆಸ್ ಮಾಡಿ ಬೇಗ 5 ಆಯ್ತು. ಅಯ್ಯೋ, ಈಗ ಪ್ರೆಸ್ ಮಾಡಿ ಏನ್ ಪ್ರಯತ್ನ? ಅಪ್ಪ ಮುದ್ದೇಶ, ನೀನು ಏನಾದ್ರು ರೇಗಿಸ್ತೀಯಪ್ಪ? ಕಲ್ಲಿದ್ದಾರೆ. ಹೋಗ್ಬಿಟ್ಲ ಮುದ್ದೇಶ. ಮೋಹನ್ ಒಂಚೂರು ಬಾಯಿಗೆ ಬಂದು ಉಸಿರು ಬಿಡ್ರಿ. ಬೇಡ ಅಡ ಬಿಟ್ಬಿಟ್ರು. ಕೊಬ್ರ,
ನೀನ್ ಹಿಂಗೆಲ್ಲ ಮೋಸ ಮಾಡಂಗಿಲ್ಲಮ್ಮ, ನ್ಯಾಯವಾಗಿ ಆಡ್ಬೇಕು. ಮಧ್ಯೆ ಕೌಂಡ್ಯಾಕ್ ಕರ್ಕೊಂಬಂದಾರೆ ಮೋನ. ನೀನೇ ಅಂದ ಏನ ಎಗ್ರೋಗುತ್ತೆ ಅಂತಂದ್ರೆ ಅದಕ್ಕೆ ಸರಿಯಾಗಿ ಅಟ್ಕಾಯಿಸ್ಕೊಳ್ಳಿ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್. ಗರ್ಭಿಣಿಯರಿಗೆ ಸಾಮಾನ್ಯವಾಗಿ ಆಗುವಂತ 5 ಬಯಕೆಗಳು ಒಬ್ರಾದ್ಮೇಲೆ ಒಬ್ರು. ಮಾವಿನಕಾಯಿ, ಹಾ, ಹುಣಸೆಕಾಯಿ, ಹುಣಸೆ ಹಣ್ಣು ಹುಣ್ಸೆಕಾಯಿ ಆಗಲ್ಲ, ಮಣ್ಣು ಕೆಮ್ಮಣ್ಣು ತಿನ್ಬೇಕು. ಕೆಮ್ಮಣ್ಣು. ವೆರೈಟೀಸ್ ಆಫ್ ಫುಡ್. ಹಾ, ಯಾರನ್ನಾದ್ರೂ ಹೊಡಿಬೇಕು ಕೊಚ್ಬೇಕು ಅಂತವೆಲ್ಲ ಅನ್ಸುತ್ತೆ. ಹೊಡಿಬೇಕು ಕೊಚ್ಬೇಕು ಅನ್ಸುತ್ತಾ? ಬೈಕೆ 4-1 ಕುರಿ ಮುದ್ದೆ. ಕಮಾನ್ ಕರೆಕ್ಟ್ ಆಗಿರತ್ತಲ್ಲಮ್ಮ, ಇಲ್ದೇ ಇರೋದೆಲ್ಲ ಮಾಡ್ಬೇಡ ನೀನು. ಒಬ್ಬ ವ್ಯಕ್ತಿಗೆ ಕೊಟ್ಟ ಹೆಸರು ಜೊತೆಗೆ ಜನಗಳು ಪ್ರೀತಿಯಿಂದ ಇಟ್ಟಿರೋ ಹೆಸರು ಇರುತ್ತೆ. ನಿಮ್ಗೆ ಜನರು ಪ್ರೀತಿಯಿಂದ ಯಾವ 5 ಹೆಸರಲ್ಲಿ ಕರೀತಾರೆ? ಬಸವೇಶ್ವರ ನಗರದ ಹುಡುಗರು ಹಾ, ಭಯ ಅಂತಾರೆ. ಹಾ, ಅನ್ನಪೂರ್ಣೇಶ್ವರಿ ನಗರದ ಹುಡುಗರು ಹಾ, ಅಣ್ಣ ಅಂತಾರೆ. ಹಾ, ಗೊರಗುಂಟೆ ಪಾಳ್ಯದ ಹುಡುಗರು ಗುರು ಅಂತಾರೆ. ಹಾ, ಮರಿಯಪ್ಪನ್ ಪಾಳ್ಯದ ಹುಡುಗರು ಹಾ, ಮಚ್ಚ ಅಂತಾರೆ. ಬನಶಂಕರಿ ಹುಡುಗರು ಬಾಸ್ ಅಂತಾರೆ. 5 ಆಯ್ತು. ಒಂಚೂರು ಟಚ್ ಅಪ್ ಕೊಡು ಬರ. ಹೆಂಗೆ ನಾವು ಹೆಂಗೆ ಏನ ಅಲ್ಲ ಕಣ, ಹಿಂಗೆಲ್ಲ ಕರೀತಾರ ನಿಮ್ಮನ್ನ? ಬದ್ನೆಕಾಯಿ ಕರೀತಾರೆ. ಸುಮ್ನೆ ಕ್ಯಾಮ್ರಾ ಆಗಿತ್ತಲ್ಲ ಅದಕ್ಕೆ ಹಿಂಗೆ ಡೌ ಮಾಡಿದ್ದು. ಹಾ, ಬಸವೇಶ್ವರ ನಗರದ ಹುಡುಗರು ಹಾ, ಬದ್ಮಾಸ್ ಅಂತಾರೆ ಕಣ. ಅನ್ನಪೂರ್ಣೇಶ್ವರಿ ನಗರದ ಹುಡುಗರು ಅಲ್ಕ ನನ್ ಮಗನೇ ಅಂತಾರೆ. ಗೊರಗುಂಟೆ ಪಾಳ್ಯದ ಹುಡುಗರು ಹಾ, ಗೊಗ್ಗಯ್ಯ ಅಂತಾರೆ. ನಾನು ನೋಡ್ಬಿಟ್ಟು ಹಾ, ಮರಿಯಪ್ಪನ್ ಪಾಳ್ಯದ ಹುಡುಗರು ಮೆಟ್ಟಲ್ಲಿ ಹೊಡಿತೀನಿ ಅಂತಾರೆ. ಬನಶಂಕರಿ ಹುಡುಗರು ಬೇದ್ರೆ ತಾಡ್ಕೊಂಡು ಹೊಡಿತಾರೆ ಕಣ. ಇನ್ನೊಂದ್ ಮ್ಯಾಟ್ರ್ ಗೊತ್ತಾ? ಆಲ್ ಕ್ಯಾಮ್ರಾಸ್ ರೋಲಿಂಗ್. ಸುಮ್ನಿರಮ್ಮ, ಟಚ್ ಅಪ್ ಎಲ್ಲ ಮಾಡಿಸ್ಕೊಂಡಿದ್ದಾನೆ. ಪರವಾಗಿಲ್ಲ, ಅದಕ್ಕೆ ನಾನು ಹಂಗೆ ಹಾಕ್ತೀನಿ ಅದನ್ನ. ಚಾನಲ್ ಅವ್ರು ಬೈತಾರ, ಹಂಗೆಲ್ಲ ಹಾಕ್ಬಾರ್ದು. ಎಲ್ಲ ಚಾನಲ್ ನಾನು ಹೆಂಗೋ ಕನ್ವಿನ್ಸ್ ಮಾಡ್ಕೊತೀನಿ. ಈಗ ನಾವ್ ಹೇಳಿದ್ದೆಲ್ಲ ಹಾಕ್ಬಿಡ್ತೀವಿ ಹಂಗಾರೆ. ಮತ್ತೆ ಮೆಟ್ಟಲ್ಲಿ ಹೊಡೆದಿದ್ದು ಇದು ಕಟ್ ಮಾಡ್ಬಿಟ್ಟು ಮೊದಲನೇದು ಹಾಕಪ್ಪ. ಇಲ್ಲಪ್ಪ, ಇದು ಪ್ರೋಮೋಗ್ ಹಾಕ್ತೀನಪ್ಪ. ಬೇಡಪ್ಪ, ಮೊದಲನೇದು ಆಕೆ ಹಾಕ್ತೀನಪ್ಪ, ನಾನು ಆಕೆ ಹಾಕ್ತೀನಿ. ರಾತ್ರಿ ಖುಷಿಲಿ ಬಸ್ ಯಾವಾಗ್ಲೂ ಇದಾಯ್ತಪ್ಪ. ನೀನ್ ಆಟನೂ ಬೇಡ, ಏನು ಬೇಕಾಗಿಲ್ಲ ನಮ್ಗೆ. ನಾವ್ ಹೋಯ್ತು. ಬರೀ ಮೋಸ ಇಲ್ಲ. ವಾಗ ಸಾಕು, ಬಂದ್ಬಿಟ್ರು. ನೀವೇ ಶಬಾಷ್. ಕಾಂಗ್ರಾಚುಲೇಷನ್ಸ್. ನಾವ್ಯಾಕೆ ಮಾನ ಕಳ್ಕೊಂಡು ಹೋಗ್ಬೇಕು? ಮಾಡ್ತೀನಿ ಬಾ. ಈಗ ಏನಕ್ಕ ಬಂದೆ ಮತ್ತೆ ನೀನು? ಯಾವಾಗ್ಲೂ ನೀನೇ ಪ್ರಶ್ನೆ ಕೇಳೋದಲ್ಲಮ್ಮ, ನಾನ್ ಪ್ರಶ್ನೆ ಕೇಳ್ತೀನಿ, ಅದು ಉತ್ತರ ಕೊಡು. ಕೇಳ್ಬಿಟ್ಟು ಎಲ್ರಿಗೂ ಕೊಯ್ ಕೊಯ್ ಅನ್ಸೋದಲ್ಲ. ಯಾವಾಗ್ಲೂ ನೀನೇ ಪ್ರಶ್ನೆ ಕೇಳೋದಲ್ಲಮ್ಮ, ನಾನ್ ಪ್ರಶ್ನೆ ಕೇಳ್ತೀನಿ, ಅದು ಉತ್ತರ ಕೊಡು. ಕೇಳ್ಬಿಟ್ಟು ಎಲ್ರಿಗೂ ಕೊಯ್ ಕೊಯ್ ಅನ್ಸೋದಲ್ಲ. ನೋಡು, ಬೆಂಗಳೂರಿಂದ 6,000 ಜನ ಮೈಸೂರ್ ಕಡೆಗೆ ಹೋಯ್ತಾರೆ. ಏನಕ್ಕೆ ಹೋಯ್ತಾರೆ ನಿಂಗೆ? 6,000 ಜನ ಮೈಸೂರ್ ಕಡೆಗೆ ಹೋಯ್ತಾರೆ. ಮೈಸೂರಿಂದ ವಾಪಸ್ಸು 7,000 ಜನ ವಾಪಸ್ ಬರ್ತಾರೆ. 6,000 ತಾನೇ ಹೋಗಿದ್ದು, 7,000 ಹೆಂಗ್ ಬಂದ್ರು? ನಾನ್ ನಿಮ್ಗೆ ಸರಿ ಕೇಳು. ಓಕೆ, ಕ್ವಶನ್ ಪೂರ್ತಿ ಬರಕ್ ಬಿಡು. ಮರಿ ಹಾಕದವ್ರು ನಿಂಗೇನು ಏನ್ ಹೇಳಿದ್ದೆ ನಾನು? 6,000 ಜನ ಮೈಸೂರ್ಗೆ ಹೋಗ್ತಾರೆ. ಮೈಸೂರಿಂದ 7,000 ಜನ ವಾಪಸ್ ಬರ್ತಾರೆ. ಮಂಡ್ಯದಲ್ಲಿ 3,000 ಜನ ಇಳ್ಕೋತಾರೆ. ರಾಮನಗರದಲ್ಲಿ 300 ಜನ ಇಳಿದ್ಬಿಟ್ಟು ಒಳಗಡೆ ಊರ್ಗ್ ಹೋಗ್ತಾರೆ. ಇನ್ನು 200 ಜನ ಬಿಡದಿಲ್ ಇಳ್ಕೋತಾರೆ. ಇನ್ನು ಬೆಂಗಳೂರಿಗೆ ಬಸ್ ಅಲ್ಲಿ ಎಷ್ಟ್ ಜನ ಬಂದ್ರು? ಫಸ್ಟ್ ಆಫ್ ಆಲ್ 6,000 ಜನ ಹೋಗೋ ಬಸ್ ಯಾವ್ದಿದೆ ಅದನ್ನ ಹೇಳು. ಬಸ್ನಲ್ಲಪ್ಪ, ನಡ್ಕೊಂಡು ಹೋಯ್ತಾರೆ. ತಲೆಕೆಟ್ಟಿದ್ಯಾ? ಬೆಂಗಳೂರಿಂದ ಮೈಸೂರ್ವರೆಗೂ ಸುಮ್ನೆ ನಡ್ಕೊಂಡು ಹೋಗೋದು 6,000 ಜನ. ಅವ್ರ ಇಷ್ಟಪ್ಪ, ನಡ್ಕೊಂಡು ಹೋಯ್ತಾರೆ. ಏನಕ್ಕೆ ಹೋಗ್ತಾ ಇದಾರೆ ಅವರು? ಅವ್ರಿಗೆ ಯಾರೋ ಮದುವೆ ಕರೆದಿದ್ರು ಹೋಯ್ತಾ ಇದ್ರು. ಅಲ್ಲ, ಬಸ್ಸಲ್ಲಿ ಹೋಗಿಲ್ಲ, ನಡ್ಕೊಂಡೋದ್ರು. ಮತ್ತೆ ಮಂಡ್ಯದಲ್ಲಿ ಹೆಂಗ್ ಇಳ್ಕತಾರೆ ಹಂಗೆ ಜರ್ಕೋಬೇಕು ತಾನೆ. ಇಳ್ಕೊಳ್ಳೋದಲ್ಲಿಂದ ಬಂತು. ನಡ್ಕೊಂಡು ಹೋಯ್ತಾ ಒಂದು ಅಶ್ವತ್ಥ ಕಟ್ಟೆ ಸಿಕ್ಕಿತ್ತು, ಅದ್ರ ಮೇಲೆ ಹತ್ತಿದ್ರು, ಅದರಿಂದ ಇಳ್ಕೊಂಡು ಹೋದ್ರು. ಹಂಗ ಹೇಳ್ಕೊಂಡಿದ್ದೆ. ಹೇಳು ಫಸ್ಟ್ ಇಂಪಾರ್ಟೆಂಟ್. ಬಸ್ ಅಲ್ಲಿ ಎಷ್ಟು ಜನ ಉಳ್ಕೊಂಡ್ರೆ ಅದನ್ನ ಹೇಳು. ಪಾಯಿಂಟ್ 385. ಹೆಂಗಪ್ಪ? ಹೆಂಗೆ ಅಂದ್ರೆ ನೀನ್ ಹೇಳ್ದಲ್ಲ, ಎಲ್ಲ ಲೆಕ್ಕ ಹಾಕದೆ. ಅದಕ್ಕೋಸ್ಕರ ಇಲ್ಲಿ ಇಳ್ಕೊಂಡ್ರು 385 ಜನ ಬೆಂಗಳೂರಿಗೆ ವಾಪಸ್ ಬಂದ್ರು. ಬಾಯಿಗೆ ಬಂದಂಗೆ ಏನನ್ನ ಕೇಳ್ಬಿಟ್ಟೆ, ಹೆಂಗ್ ಲೆಕ್ಕ ಹಾಕ್ಲ? ಯಾಕಂದ್ರೆ 3,000 ಜನ ಇಲ್ಲಿಂದ ಹೋದ್ರು, ಅಲ್ಲಿಂದ ಒಬ್ರ ಮಂಡ್ಯದಲ್ಲಿ ಎಷ್ಟು ಜನ ಇಳ್ಕೊಂಡ್ರಪ್ಪ? ಯಾಕಪ್ಪ ಲೆಕ್ಕ ಮರ್ತೋಯ್ತಾ ನಿನ್ಗೆ? ಇಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತಮ್ಮ. ಹೌದಪ್ಪ. ಊಟಲ್ಲಿ ರಿಪೀಟ್ ನೋಡು, ನೀನ್ ಹೇಳಿರೋ ಲೆಕ್ಕ ಬರ್ತದೆ, ಅದನ್ನ ನೋಡ್ಬಿಟ್ಟು ಕರೆಕ್ಟ್ ಇಲ್ವಾ ಚೆಕ್ ಮಾಡ್ಬೋದು. ಅವನೇ ಐಡಿಯಾ ಹೇಳ್ಕೊಡ್ತಾನೆ.
ಅವೆಲ್ಲ ಗೊತ್ತಾಯ್ತದ ಇಲ್ಲಾಂದ್ರೆ ಯಾಕೆ ಮಧ್ಯಾಹ್ನ ನಿಂತ್ಕೊಂಡು ಬಾಜಾರ್ ಮಾಡ್ಕೊಂಡಿರ್ತೀನಿ ಅಲ್ಲಿ ಕೂತ್ಕೊಂಡು ಸುಮ್ಮನೆ ನಕ್ಕೋತಿದ್ದ. ಕೋಬ್ರಾ ಇಲ್ಲಿ ಬೇರೆ ಗೆಸ್ಟ್ ಅವ್ರೆ ಕಲರ್ಸ್ ಅವರು ಟಪ್ ಟೆಲಿಕಾಸ್ಟ್ ಮಾಡ್ತಾವ್ರೆ ನೋಡಿ. ಇಲ್ಲಿ ಹುಡುಗಿರವ್ರೆ, ಇಲ್ಲಿ ನೋಡಿ ಇಲ್ಲಿ ಅಪ್ಪು ಸರ್ ಕೂತವ್ರೆ. ಕೊಡ್ರ ಇಲ್ಲಿ ಮಚ್ಚು ನನ್ನ ಮಕ್ಕಳೇ ಕೋತಿ. ಇನ್ನು ಈ ಎಪಿಸೋಡ್ ಟೆಲಿಕಾಸ್ಟ್ ಆಗ್ತದೆ, ಈಗಲೂ ಹೊಟ್ಟೆ ಊಟ ಹಾಕ್ಬಿಡ್ತಾರೇನಾ? ಇದು ಆಮೇಲೆ ಬರೋದು, ಇದು ಹಳೇದ್ ಆಗ್ತಾ ಇರೋದು. ಹೋಗು ಬತ್ತಿದ್ದಂಗೆ ಹಾಕಲ್ವಾ? ಬತ್ಬಿತ್ತದಂಗೆ ಹಾಕೋದೀಗ ನೀನ್ ಲದ್ದಿನ ಅದು. ಕೋಬ್ರಾ ಅವಮಾನ ಮಾಡ್ದೆ ಅಲ್ವಾ ನಮ್ಗೆ? ಇರೋರ್ಗ್ ಮಾಡೋದು ಅವಮಾನ. ಏನ್ ಹೇಳಿದ್ರು ಒಂದ್ ಹೇಳ್ತಾನೆ, ನೀನ್ ಇದಕ್ಕೆ ಇದು ಬೇರೆ ಹಾಕೊಂಡ್ ನಿಂತ ಕೈಯಾಯ್ತು. ಅವಮಾನ ಮಾಡ್ದೆ ಅಲ್ವಾ? ಏನ್ ಹೇಳಿ, ಇದಕ್ಕೆ ಏನ್ ರಿಯಾಕ್ಷನ್ ಕೊಡ್ಲಿ? ಏನು ಕೊಡ್ಬೇಡ ಸಮೀಕಂಬ. ಏನ್ ರಿಯಾಕ್ಷನ್ ಕೊಡ್ಲಿ ಇದಕ್ಕೆ? ಬಾಯ್ಲಿ ಏನು ಅಣ್ಣ ಸಿಕ್ತ ರಿಯಾಕ್ಷನ್ ಸಿಕ್ತಪ್ಪ. ತಗ ನಡಿ. ನಿಂಗದೆ ನಿಂಗೆ ಸೊ ಕಂಟನಾಟನಲ್ಲಿ ವಿತೌಟ್ ಬಜರ್ ವಿತೌಟ್ ಎನಿಥಿಂಗ್ ಗೆದ್ದಿರೋದು ನೀವೇ. ಕ್ಲಾಪ್ಸು. ನೀವು ಗೆದ್ದಿರೋದಕ್ಕೆ ನಿಮ್ಗೆ ಒಂದು ಗಿಫ್ಟ್ ಅನ್ನು ಕೊಡ್ತಾ ಇದೀನಿ ಎಕ್ಸಿಟ್ ನೋ ಎಂಟ್ರಿಯಿಂದ. ಕೊಡಪ್ಪ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ಸೊ ಮಚ್. ವೀಕ್ಷಕರೇ, ನಮ್ಮ ಕಲರ್ಸ್ ಕನ್ನಡದ ಸುಂದರಿಯರ ಜೊತೆ ಈ ಒಂದು ಸುಂದರವಾದ ಸಂಚಿಕೆಯನ್ನ ನೀವು ನೋಡಿ ಎಂಜಾಯ್ ಮಾಡಿದಿರಿ ಅಂತ ಅನ್ಕೊಂಡಿದೀನಿ. ಸೊ ನೆಕ್ಸ್ಟ್ ಟೈಮ್ ಮೀಟ್ ಮಾಡೋವರೆಗೂ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್, ಸ್ಪೆಷಲ್ ಪಾರ್ಟ್ನರ್ಸ್ ಶಂಕರ ಅಮೃತ ಅಂಡ್ ಎಕ್ಸಿಟ್ ನೋ ಎಂಟ್ರಿ. ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್, ಬಾಯ್.